ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ಸಿಂಧು. ಇವತ್ತಿನ ದಿನ ಚಾಪ್ಟರ್ 2 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಠದ ಹೆಸರು ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚು ಉಪಯೋಗಗಳನ್ನು ಪಡ್ಕೊಳ್ಳಿ. ಡೈಲಿ 100 ಕ್ವಿಜ್ಗಳು, ಕ್ವಶನ್ಸ್ಗಳು ಅಪ್ಲೋಡ್ ಆಗ್ತಾಯಿದೆ. ನಿಮ್ಮ ನಾಲೆಜ್ನ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಹಾಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರನೂ ಸಹಿತ ಈ ಕ್ವಿಸ್ ಕ್ವಶನ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಕೂಡಲೇ ಎಲ್ಲರೂ ಸಹಿತ ಜಾಯ್ನ್ ಆಗಿ. ಈಗ ಪಾಠಕ್ಕೆ ಎಂಟರ್ ಆಗೋಕ್ಕಿಂತ ಮುಂಚೆ ನಾವು ಲಾಸ್ಟ್ ಚಾಪ್ಟರಲ್ಲಿ ಏನು ಕಲ್ತ್ಕೊಂಬಂದಿದ್ದೀವಿ ಅಂಥೇಳಿ ಬ್ರೀಫಾಗಿ ನೋಡೋಣ. ಪ್ಲ್ಯಾಂಟ್ಸ್ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಇದ್ರ ಬಗ್ಗೆ ನಾವು ಓದ್ಕೊಂಡು ಬಂದಿದ್ದೀವಿ. ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆ ಮೂಲಕ ಸಸ್ಯಗಳೇನಾಗುತ್ತೆ, ತಮ್ಮದೇ ಆದಂಥ ಆಹಾರವನ್ನು ನಾವು ತಯಾರಿಸ್ಕೊಳ್ತವೆ. ಆದರೇನು ಪ್ರಾಣಿಗಳು ಈ ಪ್ರೋಸೆಸ್ನ ಕೈಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವುಗಳು ತಮಗೆ ಬೇಕಾದಂಥ ಆಹಾರವನ್ನು ಅವು ಪ್ಲ್ಯಾಂಟ್ಸ್ ಮೂಲಕ ಅವು ಪಡ್ಕೋತಿದ್ದಾವೆ. ಅದು ಡೈರೆಕ್ಟಾಗಿ ಆಗಿರ್ಬೋದು ಅಥವಾ ಇಂಡೈರೆಕ್ಟಾಗಿ ಆಗಿರ್ಬೋದು. ಡೈರೆಕ್ಟ್ ಅಂತಂದರೆ ಬೈ ಟೇಕಿಂಗ್ ದ ಫುಡ್ ಫ್ರಮ್ ದ ಪ್ಲ್ಯಾಂಟ್ಸ್, ಡೈರೆಕ್ಟಾಗಿ ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪು, ತರಕಾರಿ, ಈ ರೀತಿಯಾಗಿ. ಇಂಡೈರೆಕ್ಟ್ಲಿ ಅಂತ ಅಂದರೆ ಹರ್ಬಿವೋರಸ್ ಅನಿಮಲ್ ಅಂದರೆ ಸಸ್ಯಗಳನ್ನು ತಿನ್ನುವಂಥ ಪ್ರಾಣಿಗಳನ್ನು ತಿಂದುಬಿಟ್ಟು ಬದುಕುವಂತಹ ಪ್ರಾಣಿಗಳು. ಈ ರೀತಿಯಾಗಿ ಸಹಿತ ಅವು ಬದುಕ್ತಾ ಇದ್ದಾವೆ ಅಲ್ವಾ. ನೆಕ್ಸ್ಟ್ ನೋಡೋಣ, ಅನಿಮಲ್ ನ್ಯೂಟ್ರಿಷನ್. ಪ್ರಾಣಿಗಳ ಪೋಷಣೆ ಹೇಗಾಗ್ತಾ ಇದೆ ಅಂತ ಹೇಳಿ ನೋಡೋಣ. ಅನಿಮಲ್ ನ್ಯೂಟ್ರಿಷನ್ ಇನ್ಕ್ಲೂಡ್ಸ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್, ಮೋಡ್ ಆಫ್ ಇಂಟೇಕ್ ಆಫ್ ಫುಡ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಇನ್ ದ ಬಾಡಿ. ನಾವು ಪ್ಲ್ಯಾಂಟ್ಸ್ ನ್ಯೂಟ್ರಿಷನ್ ಸಹಿತ ನೋಡ್ಕೊಂಬಂದಿದ್ವಿ ಅಲ್ವಾ. ಅಂದರೆ ಸಸ್ಯಗಳ ಪೋಷಣೆ ಹೇಗಾಗ್ತಿದೆ ಅಂತಲೂ ಸಹಿತ ನೋಡ್ಕೊಬಂದಿದ್ವಿ. ಅಂದರೆ ರಿಕ್ವೈರ್ಡ್ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ, ಅದ್ರ ಜೊತೆಗೆ ಅದರ ಯುಟಿಲೈಸೇಷನ್ ಅದನ್ನು ಸಹಿತ ಸೇರಿಬಿಟ್ಟು ನಾವೇನಂತಿದ್ವಿ, ಪ್ಲ್ಯಾಂಟ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತಾ ಇದ್ವಿ. ಇಲ್ಲಿ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್, ಪೋಷಕಾಂಶಗಳ ಅವಶ್ಯಕತೆ, ಜೊತೆಗೆ ಮೋಡ್ ಆಫ್ ಇಂಟೇಕ್ ಆಫ್ ಫುಡ್, ಆಹಾರವನ್ನು ಸೇವಿಸುವ ವಿಧಾನ. ಅಂದರೆ ಅದು ನಾವು ಲಾಸ್ಟ್ ಟೈಮ್ ನೋಡ್ಕೊಂಬಂದಿದ್ದೀವಿ, ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿದ್ವಲ್ಲ, ಇಲ್ಲಿ ಯಾವ ರೀತಿ ಆಗುತ್ತೆ ಅಂಥೇಳಿ ನಾವು ನೆಕ್ಸ್ಟ್ ಕಲಿತೀವಿ. ಇಟ್ಸ್ ಯುಟಿಲೈಸೇಷನ್ ಇನ್ ದ ಬಾಡಿ, ಮತ್ತು ಆ ನ್ಯೂಟ್ರಿಷನ್ಸ್ ಇರುತ್ತಲ್ಲ ಅವು ಹೇಗೆ ನಮ್ಮ ಬಾಡೀಲಿ ಯುಟಿಲೈಸೇಷನ್ ಆಗುತ್ತೆ, ಯಾವ ರೀತಿಯಾದಂಥ ಬಳಕೆ ಆಗುತ್ತೆ ಅನ್ನೋದನ್ನು ನಾವು ಅನಿಮಲ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ದ ಕಾಂಪೊನೆಂಟ್ಸ್ ಆಫ್ ಫುಡ್, ನಮಗೆ ಗೊತ್ತಿದೆ ಈ ಆಹಾರದ ಅಂಶಗಳು ಯಾವ್ಯಾವು ಅಂಥೇಳಿ ಗೊತ್ತಿದೆ ಅಲ್ವಾ. ದಟ್ ಒನ್ ಇಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್, ಮಿನರಲ್ಸ್, ಇವೆಲ್ಲವೂ ಸಹಿತ ಏನಾಗಿರುತ್ತೆ, ಆಹಾರದ ಅಂಶಗಳಾಗಿದೆ. ಅದರಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಕಾರ್ಬೋಹೈಡ್ರೇಟ್ಸ್ ಇವೇನು ಅಂತಂದರೆ ಇವು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಸೊ ಈ ಕಾಂಪ್ಲೆಕ್ಸ್ ಸಂಕೀರ್ಣ ವಸ್ತು ಅಂತ ಹೇಳ್ತೀವಿ. ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಏನಾಗುತ್ತೆ, ಕಂಪ್ಲೀಟಾಗಿ ಯುಟಿಲೈಸ್ ಆಗಿಬಿಟ್ಟು ಸಿಂಪ್ಲರ್ ಸಬ್ಸ್ಟೆನ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಅಂದರೆ ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ಗಳು ಡೈರೆಕ್ಟಾಗಿ ಯುಟಿಲೈಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲೇನಾಗುತ್ತೆ ಅಂದರೆ ದೇ ಆರ್ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ಫಸ್ಟ್ ಏನಾಗುತ್ತೆ, ಅವುಗಳು ನಮ್ಮ ಬಾಡೀಲಿ ಯುಟಿಲೈಸ್ ಆಗಬೇಕು ಅಂದರೆ ಕೆಲವು ಪೋಷಕಾಂಶಗಳು ನಮ್ಮ ಬಾಡೀಲಿ ಯುಟಿಲೈಸ್ ಆಗಬೇಕು, ಬಳಕೆ ಆಗಬೇಕು ಅಂತ ಅಂದರೆ ಅವುಗಳು ಫಸ್ಟ್ ಏನಾಗುತ್ತೆ, ಸಿಂಪ್ಲರ್ ಸಬ್ಸ್ಟೆನ್ಸ್ಗಳು ಆಗಿ, ಅಂದರೆ ಸರಳ ವಸ್ತುಗಳಾಗಿ ಏನಾಗುತ್ತೆ, ಫಸ್ಟ್ ಅವು ಡಿವೈಡ್ ಆಗ್ತವೆ. ಡಿವೈಡ್ ಆದಮೇಲೆ ಅಂದರೆ ಬ್ರೋಕನ್ ಡೌನ್ ಆಗುತ್ತೆ. ಅವನ್ನೇ ನಾವು ಡೈಜೆಷನ್ ಅಂತ ಹೇಳಿ ಕರಿತೀವಿ. ಆ ಪ್ರಕ್ರಿಯೆನ ನಾವು ಡೈಜೆಷನ್, ಜೀರ್ಣಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಮನುಷ್ಯನ ಅಥವಾ ಅನಿಮಲ್ಸ್ಗಳಲ್ಲಿ ನ್ಯೂಟ್ರಿಷನ್ ಬಳಕೆ ಆಗುತ್ತೆ. ಇದು ಕೇವಲ ಕಾರ್ಬೋಹೈಡ್ರೇಟ್ಸ್ಗಳಿಗೆ ಮಾತ್ರ ಅಲ್ಲ, ಇದೇ ರೀತಿಯಾಗಿ ಪ್ರೋಟೀನ್ಸ್ಗಳಿಗೂ ಹೌದು, ಫ್ಯಾಟ್ಸ್ಗಳಿಗೂ ಹೌದು, ಜೊತೆಗೆ ವಿಟಮಿನ್ಸ್, ಮಿನರಲ್ಸ್, ಈ ರೀತಿಯಾಗಿ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ಗಳು ಸಂಕೀರ್ಣ ವಸ್ತುಗಳು ಸರಳ ವಸ್ತುಗಳಾಗಿ ಫಸ್ಟು ಡಿವೈಡ್ ಆಗುತ್ತೆ. ಆಮೇಲೆ ನಮ್ಮ ಬಾಡಿಯಲ್ಲಿ ಯುಟಿಲೈಸ್ ಆಗ್ತಾ ಹೋಗುತ್ತೆ, ಬಳಕೆ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್. ಇಲ್ಲಿ ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್ ಅಂತ ಅಂದರೆ ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ನ್ಯೂಟ್ರಿಯೆಂಟ್ಸ್ ಟು ದ ಬಾಡಿ ಅಂತ. ಯಾವ ರೀತಿಯಾಗಿ ನಾವು ಡಿಫ್ರೆಂಟಾಗಿ ಜೊತೆಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ. ಹೇಗೆ ಎಕ್ಸಾಂಪಲ್ ತೊಗೊಂಡು ನೋಡೋಣ. ಬೀಸ್, ಕೆಲವು ಜೇನುನೊಣಗಳು, ಹಾಗೆ ಹಮ್ಮಿಂಗ್ ಬರ್ಡ್ ಅಂತ ಹೇಳಿ ಕರಿತೀವಿ. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಸಕ್ ದ ನೆಕ್ಟೇರ್ ಆಫ್ ದ ಪ್ಲ್ಯಾಂಟ್ಸ್.
ಸಸ್ಯಗಳ ಹಾಗೆ ಹೂವಿನ ಮಕರಂದವನ್ನು ಹೀರಿಬಿಟ್ಟವು ನ್ಯೂಟ್ರಿಯೆಂಟ್ಸ್ಗಳನ್ನು ಪಡ್ಕೋತವೆ. ಅದೇ ರೀತಿಯಾಗಿ ಇನ್ಫ್ಯಾಂಟ್ಸ್ ಆಫ್ ದ ಹ್ಯೂಮನ್ ಆ್ಯಂಡ್ ಮೆನಿ ಅನಿಮಲ್ಸ್ ಫೀಡ್ ಆನ್ ಮದರ್ಸ್ ಮಿಲ್ಕ್. ಅದೇ ರೀತಿಯಾಗಿ ಅಂದರೆ ಶಿಶುಗಳು ಜೊತೆಗೆ ಅನಿಮಲ್ಸ್ ಕೆಲವು ಮರಿಗಳೇನಾಗಿರುತ್ತೆ ಅವು ಸಹಿತ ತಾಯಿಯ ಹಾಲನ್ನು ಕುಡಿದ್ಬಿಟ್ಟು ಬದುಕ್ತವೆ. ಅದೇ ರೀತಿಯಾಗಿ ಸ್ನೇಕ್ಸ್ ಲೈಕ್ ಪೈಥಾನ್, ಈ ಪೈಥಾನ್ಗಳೇನು ಮಾಡುತ್ತೆ, ಬೇಟೆಯಾಡುವ ಪ್ರಾಣಿಗಳನ್ನು ಇವು ನುಂಗುತ್ತವೆ. ಈ ರೀತಿಯಾಗಿ ಅವು ಸಹಿತ ತಮಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಇವು ಪಡ್ಕೋತವೆ. ಇಲ್ಲಿ ನೋಡಿ ಅಮೇಝಿಂಗ್ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ, ಸ್ಟಾರ್ ಫಿಶ್. ಇಲ್ಲಿ ನೀವು ಪಿಕ್ಚರಲ್ಲಿ ಕಾಣಿಸ್ತಾ ಇದೆ, ದಿಸ್ ಒನ್ ಇಸ್ ದ ಸ್ಟಾರ್ ಫಿಶ್. ಸೇಮ್ ಇಟ್ ಲುಕ್ಸ್ ಲೈಕ್ ಅ ಸ್ಟಾರ್, ಅದಕ್ಕೋಸ್ಕರ ಇದನ್ನು ಸ್ಟಾರ್ ಫಿಶ್ ಅಂತ ಹೇಳಿ ಕರೀತಾರೆ. ಸ್ಟಾರ್ ಫಿಶ್ ಫೀಡ್ಸ್ ಆನ್ ದ ಅನಿಮಲ್ಸ್ ಕವರ್ಡ್ ಬೈ ದ ಹಾರ್ಡ್ ಶೆಲ್ಸ್ ಆಫ್ ದ ಕ್ಯಾಲ್ಶಿಯಂ ಕಾರ್ಬೊನೇಟ್. ಈ ಕಪ್ಪೆ ಚಿಪ್ಪುಗಳಿಂದ ಆವೃತಗೊಂಡಿರುವಂತಹ ಪ್ರಾಣಿಗಳನ್ನು ಈ ನಕ್ಷತ್ರ ಮೀನುಗಳು ಏನು ಮಾಡ್ತವೆ, ತಿಂತವೆ. ಓಕೆನಾ. ನೆಕ್ಸ್ಟ್ ನೋಡೋಣ. ಆಫ್ಟರ್ ಓಪನಿಂಗ್ ದ ಶೆಲ್, ಈ ಶೆಲ್ ಅಂದರೆ ಈ ಕಪ್ಪೆ ಚಿಪ್ಪನ್ನು ಓಪನ್ ಮಾಡಾದಮೇಲೆ ಈ ಸ್ಟಾರ್ ಫಿಶ್ ಏನು ಮಾಡುತ್ತೆ ಅಂತಂದರೆ ತನ್ನ ಬಾಯಿಯ ಮೂಲಕ ಈ ಸ್ಟಮಕನ್ನು ಹೊರಗಡೆ ಹಾಕುತ್ತೆ. ಅದರ ಹೊಟ್ಟೆಯನ್ನು ಏನು ಮಾಡುತ್ತೆ, ಹೊರಗೆ ಹಾಕುತ್ತೆ. ಈ ರೀತಿಯಾಗಿ ಅದು ಏನು ಮಾಡುತ್ತೆ, ಟು ಈಟ್ ದ ಸಾಫ್ಟ್ ಅನಿಮಲ್, ಅಲ್ಲಿರುವಂತಹ ಅನಿಮಲ್ನ ತಿಂದುಬಿಟ್ಟು ಜೊತೆಗೆ ಆ ಸ್ಟಮಕನ್ನು ಒಳಗಡೆ ಹಾಕೊಂಡ್ಬಿಡುತ್ತೆ. ಈ ರೀತಿಯಾಗಿ ಈ ಸ್ಟಾರ್ ಫಿಶ್ಗಳು ತನಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಅವು ಪಡ್ಕೊಳ್ತಾ ಹೋಗುತ್ತೆ. ಡೈಜೆಷನ್ ಇನ್ ಹ್ಯೂಮನ್ಸ್. ಹಾಗಿದ್ದರೆ ನಮ್ಮ ಹ್ಯೂಮನ್ಸ್ಗಳಲ್ಲಿ ಯಾವ ರೀತಿಯಾಗಿ ಈ ಜೀರ್ಣಕ್ರಿಯೆ ನಡೆಯುತ್ತೆ ಅಂಥೇಳಿ ನಾವು ಈಗ ನೋಡೋಣ. ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ನಾವು ಹೇಗೆ ಪಡ್ಕೋತೀವಿ, ನಮ್ಮ ಬಾಡಿಲಿ ಅದು ಯಾವ ರೀತಿಯಾಗಿ ಬಳಕೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಲಿತಾ ಹೋಗ್ತೀವಿ. ವಿ ಟೇಕ್ ಇನ್ ಫುಡ್ ಥ್ರೂ ದ ಮೌತ್, ಡೈಜೆಸ್ಟ್ ಆ್ಯಂಡ್ ಯೂಟಿಲೈಸ್ ಇಟ್. ನಾವು ಯಾವ ರೀತಿಯಾಗಿ ನಮಗೆ ಆಹಾರಗಳ ಬಳಕೆ ಆಗುತ್ತೆ ಅಂತಂದರೆ, ವಿ ಟೇಕ್ ಇನ್ ಫುಡ್, ಆಹಾರವನ್ನು ನಾವು ಸ್ವೀಕರಿಸ್ತೀವಿ ಬಾಯಿಯ ಮೂಲಕ ತಗೊಂಡು, ಅದು ನಮ್ಮ ಬಾಡಿಲಿ ಡೈಜೆಸ್ಟ್ ಆಗುತ್ತೆ. ನೆಕ್ಸ್ಟ್ ಅದೇನಾಗುತ್ತೆ, ಬಳಕೆ ಆಗ್ತಾ ಹೋಗುತ್ತೆ. ಇದು ಜಸ್ಟ್ ಶಾರ್ಟಾಗಿ. ನೆಕ್ಸ್ಟ್ ನಾವು ಡೀಟೇಲಾಗಿ ನೋಡೋಣ. ದ ಅನ್ಯೂಸ್ಡ್ ಪಾರ್ಟ್ ಆಫ್ ದ ಫುಡ್. ಈಗ ಯುಟಿಲೈಸ್ ಆಗಿರೋದು ನಮಗೆ ಬೇಕಾಗಿರುವಂಥ ಶಕ್ತಿ ಅವೆಲ್ಲ ಕೊಡ್ತಾ ಹೋಗುತ್ತೆ. ಓಕೆ, ಈಗ ಅನ್ಯೂಸ್ಡ್ ಪಾರ್ಟ್, ನಮಗೆ ಬೇಕಾಗಿಲ್ದಿರುವಂತಹ ಪಾರ್ಟ್, ಆ ಫುಡ್ಡಲ್ಲಿರುವಂತಹ ಆ ಪಾರ್ಟ್ ಏನಾಗುತ್ತೆ, ಆರ್ ಡಿಫಿಕೇಟೆಡ್, ಅವುಗಳೇನಾಗ್ತಾ ಹೋಗುತ್ತೆ, ನಮಗೆ ಮಲ ವಿಸರ್ಜನೆಯ ಮೂಲಕ ಅಥವಾ ನಮ್ಮ ಬಾಡಿಯಿಂದ ಅದು ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ದ ಫುಡ್ ಪಾಸಸ್ ಥ್ರೂ ಎ ಕಂಟಿನ್ಯೂಸ್ ಕೆನಾಲ್ ವಿಚ್ ಬಿಗಿನ್ಸ್ ಎಟ್ ದ ಬಗಲ್ ಕ್ಯಾವಿಟಿ ಆ್ಯಂಡ್ ಎಂಡ್ಸ್ ಎಟ್ ದ ಏನಸ್. ಈಗ ಆಹಾರನ ನಾವು ಬಾಯಿಯ ಮೂಲಕ ತಳ್ಕೊತೀವಿ. ಅದೇನಾಗುತ್ತೆ, ಕಂಟಿನ್ಯೂಸ್ ಪಾತಲ್ಲಿ ಮೇಂಟೈನ್ ಆಗ್ತಾ ಹೋಗುತ್ತೆ, ಎಲ್ಲೂ ಸಹಿತ ಅದು ಬ್ರೇಕ್ ಆಗೋದಿಲ್ಲ. ಓಕೆನಾ. ವಿಚ್ ಬಿಗಿನ್ಸ್ ಎಟ್ ದ ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿ ಅಂತಂದರೆ ಬಾಯಿಯ ಕುಹರ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಇಟ್ ಎಂಡ್ಸ್ ಎಟ್ ದ ಏನಸ್. ಇದೇನಾಗುತ್ತೆ, ಗುದದ್ವಾರದಲ್ಲಿ ಏನಾಗುತ್ತೆ, ಇದು ಎಂಡ್ ಆಗುತ್ತೆ, ಅಂದರೆ ಅದು ಎಕ್ಸ್ಕ್ರೀಟ್ ಆಗುತ್ತೆ ಅನ್ನೋದು ಏನೋ ಅದು ಅನ್ಯೂಸ್ಡ್ ಪಾರ್ಟ್ ಅಂತ ಹೇಳ್ತೀವಲ್ಲ, ನಮಗೆ ಬಳಕೆ ಆಗದೇ ಇರುವಂತಹ ವಸ್ತುಗಳೇನಾಗಿರುತ್ತೆ ಆ ರೀತಿಯಾಗಿ ನಮಗೆ ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ದ ಕೆನಾಲ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ವೇರಿಯಸ್ ಕಂಪಾರ್ಟ್ಮೆಂಟ್. ಆ ಕೆನಾಲ್ನ ನಾವು ಅಂದರೆ ಕಾಲುವೆ ಅಂತ ಹೇಳಿ, ಏಕೆಂದರೆ ಫುಡ್ ನಮಗೆ ಬಾಯಿಯಿಂದ ಬಂದಿದ್ದು ನೆಕ್ಸ್ಟ್ ಏನಸ್ ಮೂಲಕ ಹೋಗೋವರೆಗೂ ಅಲ್ಲಿ ಪಾತ್ ಇರುತ್ತಲ್ಲ, ಆ ಕೆನಾಲ್ನ ನಾವು 6 ವೆರೈಟೀಸ್ ನಾವು ಕಂಪಾರ್ಟ್ಮೆಂಟ್ಗಳಲ್ಲಾಗಿ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಒನ್ ಈಸ್ ಬಕಲ್ ಕ್ಯಾವಿಟಿ, ಬಾಯಿಯ ಕುಹರ ಅಂತ ಹೇಳಿ ಕರಿತೀವಿ. ಅದನ್ನು ನಾನು ನೆಕ್ಸ್ಟ್ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ದೀಸ್ ಪಾರ್ಟ್ಸ್ ಟುಗೆದರ್ ಫಾರ್ಮ್ ದ ಎಲಿಮೆಂಟರಿ ಕೆನಾಲ್ ಆರ್ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಜೀರ್ಣನಾಳ ಅಂತ ಹೇಳಿ ಕರಿತೀವಿ. ಈ ಎಲ್ಲ ಕಂಪಾರ್ಟ್ಮೆಂಟ್ಗಳು ಸೇರಿಬಿಟ್ಟು ಕೊನೆಗೆ ಆಗುವಂಥದ್ದು, ಅದನ್ನೆಲ್ಲದನ್ನು ಸೇರಿ ನಾವೇನಂತ ಕರಿತೀವಿ, ಎಲಿಮೆಂಟರಿ ಕೆನಾಲ್, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತಲೂ ಕರಿತೀವಿ, ಅಥವಾ ಜೀರ್ಣನಾಳ ಅಂತಲೂ ಸಹಿತ ಹೇಳ್ತೀವಿ. ದ ಫುಡ್ ಕಂಪಾರ್ಟ್ಮೆಂಟ್ಸ್ ಅಥವಾ ದ ಫುಡ್ ಕಾಂಪೋನೆಂಟ್ಸ್ ಗ್ರ್ಯಾಜುವಲಿ ಗೆಟ್ ಡೈಜೆಸ್ಟೆಡ್ ಆ್ಯಸ್ ಫುಡ್ ಟ್ರಾವೆಲ್ಸ್ ಥ್ರೂ ದ ವೇರಿಯಸ್ ಕಂಪಾರ್ಟ್ಮೆಂಟ್. ಈ ಕಂಪಾರ್ಟ್ಮೆಂಟ್ಗಳಲ್ಲಿ ಅಂದರೆ 1, 2, 3, 4, 5, 6 ಇವು ಇದ್ದಾವಲ್ಲ, ಈ 6 ಕಂಪಾರ್ಟ್ಮೆಂಟ್ಗಳಲ್ಲಿ ಈ ಫುಡ್ ಮೂವ್ ಆಗ್ತಾ ಇರುವಾಗ ನಮಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಅಬ್ಸರ್ಬ್ ಆಗ್ತಾ ಹೋಗುತ್ತೆ, ಜೊತೆಗೆ ಡೈಜೆಸ್ಟ್ ಆಗಿಬಿಟ್ಟು ಅಬ್ಸರ್ಬ್ ಆಗಿಬಿಟ್ಟು ಆಮೇಲೆ ಅದು ನಮಗೆ ಬಳಕೆ ಆಗ್ತಾ ಹೋಗುತ್ತೆ. ದ ಇನ್ನರ್ ವಾಲ್ಸ್ ಆಫ್ ದ ಸ್ಟಮಕ್ ಆ್ಯಂಡ್ ದ ಸ್ಮಾಲ್ ಇಂಟೆಸ್ಟೈನ್, ದ ವೇರಿಯಸ್ ಗ್ಲ್ಯಾಂಡ್ಸ್ ಅಸೋಸಿಯೇಟೆಡ್ ವಿತ್ ದ ಕೆನಾಲ್. ಫಸ್ಟ್ ಇದಿಷ್ಟು ಹೇಳ್ತೀನಿ. ಈಗ
ನಮಗೆ ಮೇಜರ್ ಪಾರ್ಟ್ ಆಫ್ ದ ಫುಡ್ ಅಂದರೆ ಆಹಾರದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳಲ್ಲಿ ಮೇಯ್ನಾಗಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಇವುಗಳೇನಾಗಿರುತ್ತೆ ಮೇಯ್ನಾಗಿ ಸ್ಟಮಕ್ಕಲ್ಲಿ ಹಾಗೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಸಣ್ಣ ಕರಳಿನಲ್ಲಿ ಹೆಚ್ಚಾಗಿ ಡೈಜೆಸ್ಟ್ ಆಗೋದು ಹಾಗೆ ಅಬ್ಸಾರ್ಬ್ ಆಗೋದು. ಅದಕ್ಕೆ ಬೇಕಾಗಿರುವಂತಹ ಡೈಜೆಸ್ಟಿವ್ ಜ್ಯೂಸಸ್ ನಮಗೆ ಎಲ್ಲಿ ಸಿಗ್ತಾ ಹೋಗುತ್ತೆ ಅಂತಂದರೆ ಇಲ್ಲಿದೆ ನೋಡಿ, ಸಚ್ ಆಸ್ ಸಲೈವರಿ ಗ್ಲ್ಯಾಂಡ್ಸ್, ಲಿವರ್, ಪ್ಯಾಂಕ್ರಿಯಾಸ್ ಸೀಕ್ರೆಟ್ ಡೈಜೆಸ್ಟಿವ್ ಜ್ಯೂಸಸ್. ಮೇಯ್ನಾಗಿ ಆಹಾರವನ್ನು ನಾವು ಬಾಯಿಗೆ ಹಾಕಿದಾಗ ಬಾಯಲ್ಲಿರುವಂತಹ ಸಲೈವರಿ ಗ್ಲ್ಯಾಂಡ್ಸ್ಗಳು ಇದು ಇನಿಷಿಯಲ್ ಡೈಜೆಷನ್, ಫಸ್ಟ್ ಡೈಜೆಷನ್ ಸ್ಟಾರ್ಟ್ ಆಗೋದು, ಈ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದು ಫಸ್ಟ್ ಮೌತಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಮೌತಲ್ಲಿರುವಂತಹ ಸಲೈವರಿ ಗ್ಲ್ಯಾಂಡ್ ಅಂದರೆ ಈ ಆಹಾರವನ್ನು ತುಂಡು ಮಾಡಲು ಈ ಸಲೈವರಿ ಗ್ಲ್ಯಾಂಡ್ಸ್ ಹಾಗೆ ನಮ್ಮ ಟೀತ್ ಹಲ್ಲುಗಳು ಸಹಿತ ಹೆಲ್ಪ್ ಮಾಡುತ್ತೆ ಅಲ್ವಾ. ಈ ಮೇಜರ್ ಆಗಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಹಾಗೆ ಲಿಪಿಡ್ಸ್ ಇವೆಲ್ಲವೂ ಸಹಿತ ಡೈಜೆಷನ್ ಆಗಬೇಕು ಅಂತಂದರೆ ಕೆಲವು ಡೈಜೆಸ್ಟಿವ್ ಜ್ಯೂಸಸ್ಗಳು ಬೇಕಾಗುತ್ತೆ. ಅದನ್ನು ಕೊಡೋದು ಒಂದು ಸಲೈವರಿ ಗ್ಲ್ಯಾಂಡ್ಸ್ ಹಾಗೆ ಲಿವರ್ ಹಾಗೆ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ಲಿವರಿಂದ ನಮಗೆ ಬೈಲ್ ಜ್ಯೂಸ್ ಸಿಗ್ತಾ ಹೋಗುತ್ತೆ. ಈ ಬೈಲು ತುಂಬ ಹೆಲ್ಪ್ಫುಲ್ ಆಗಿದೆ ಡೈಜೆಷನ್ ಪ್ರೋಸೆಸ್ ಆಗಬೇಕು ಅಂತಂದರೆ ಈ ಬೈಲ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಸ್ಮಾಲ್ ಇಂಟೆಸ್ಟೈನಲ್ಲಿ ಡಿಯೋಡಿನಮ್ ಅಂತ ಹೇಳಿ ಕರಿತೀವಿ. ಇದು ಫಸ್ಟ್ PUCಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಡಿಯೋಡಿನಮ್ ಅಂತ ಹೇಳಿ ಆ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಅದು ಸ್ಮಾಲ್ ಇಂಟೆಸ್ಟೈನಲ್ಲಿರುತ್ತೆ. ಅಲ್ಲಿ ಈ ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಡೈಜೆಷನ್ ಆಗುತ್ತೆ ಥ್ರೂ ಬೈಲ್ ಜ್ಯೂಸ್. ಅದೇ ರೀತಿಯಾಗಿ ಪ್ಯಾಂಕ್ರಿಯಾಸ್ಗಳಿಂದ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅಂತ ಹೇಳಿ ಬರುತ್ತೆ ಫಾರ್ ಡೈಜೆಸ್ಟಿಂಗ್ ಕಾರ್ಬೋಹೈಡ್ರೇಟ್ಸ್. ಅದೇ ರೀತಿಯಾಗಿ ಫ್ಯಾಟ್ನ ಡೈಜೆಸ್ಟ್ ಮಾಡಬೇಕು ಅಂತಂದರೆ ನಮಗೆ ಲಿಪೇಸ್ ಅಂತ ಹೇಳಿದೆ, ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಅಂತ ಹೇಳಿ ಕರಿತೀವಿ. ಇದು ಬೇಕಾಗಿರೋದು ಫ್ಯಾಟ್ನ ಡೈಜೆಸ್ಟ್ ಮಾಡೋಕ್ಕೋಸ್ಕರ ಬೇಕಾಗಿರುವಂತಹ ಡೈಜೆಸ್ಟಿವ್ ಜ್ಯೂಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಪ್ರೋಟೀನ್ಗೂ ಸಹಿತ ಪೆಪ್ಸಿನ್ ಅಂತ ಹೇಳಿದೆ, ಹಾಗೆ ಇನ್ನೂ ಕೆಲವು ಇದ್ದಾವೆ. ಅದೆಲ್ಲ ನಿಮಗೆ ಫಸ್ಟ್ PUCಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ನಾನು. ಇಲ್ಲಿ ಜಸ್ಟ್ ಯಾವ ರೀತಿಯಾಗಿದೆ ಅಂಥೇಳಿ ನಾವು ನೋಡ್ತಾ ಹೋಗೋಣ. ದ ಡೈಜೆಸ್ಟಿವ್ ಜ್ಯೂಸಸ್ ಕನ್ವರ್ಟ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಫ್ ದ ಫುಡ್ ಇನ್ ಟು ಸಿಂಪ್ಲರ್ ಒನ್ಸ್. ನಾವು ಡೈಜೆಷನ್ ಅಂದರೆ ಏನು ಅಂತ ಹೇಳಿ ಕಲಿಯುವಾಗ ಈ ಪಾಯಿಂಟ್ನ ನೋಡ್ಕೊಂಬಂದಿದ್ವಿ ಅಲ್ವಾ. ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ಗಳನ್ನು ಫುಡ್ನ ಕೆಲವು ಸಂಕೀರ್ಣ ವಸ್ತುಗಳನ್ನು ಏನು ಮಾಡುತ್ತೆ ಸಿಂಪ್ಲರ್ ಸಬ್ಸ್ಟೆನ್ಸಸ್ಗಳಾಗಿ ಸರಳ ವಸ್ತುಗಳನ್ನಾಗಿ ಮಾಡೋದನ್ನು ನಾವು ಜೀರ್ಣಕ್ರಿಯೆ ಅಂತ ಹೇಳಿ ಕರೆದ್ವಿ. ಈ ಡೈಜೆಸ್ಟಿವ್ ಜ್ಯೂಸ್ಗಳೇ ಈ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಎರಡು ಕನ್ನಡದಲ್ಲೂ ಸಹಿತ ಇದೆ, ಇಂಗ್ಲೀಷಲ್ಲೂ ಸಹಿತ ಇದೆ. ಎರಡನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಪ್ಲೀಸ್ ಗೋ ಥ್ರೂ ಇಟ್. ಫಸ್ಟ್ ನಾನು ಯಾವ್ಯಾವ ರೀತಿಯಾಗಿ ಈ ಕಂಪಾರ್ಟ್ಮೆಂಟ್ಸ್ಗಳ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡಾದಮೇಲೆ ಮತ್ತೆ ಈ ಚಿತ್ರವನ್ನು ಇಟ್ಕೊಂಡ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಆಹಾರ ಹೇಗೆ ಜೀರ್ಣವಾಗುತ್ತೆ ಅನ್ನೋದಕ್ಕೆ ಆ ಪ್ರೋಸೆಸ್ ಕಂಪಾರ್ಟ್ಮೆಂಟ್ಗಳನ್ನ ನಾವು ಹೇಳಿದ್ವಲ್ಲ, 6 ಕಂಪಾರ್ಟ್ಮೆಂಟ್ ಇರುತ್ತೆ ಅಂಥೇಳಿ. ಆ 6 ಕಂಪಾರ್ಟ್ಮೆಂಟ್ಗಳಲ್ಲಿ ಒಂದೊಂದನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಜಸ್ಟ್ ಇಮ್ಯಾಜಿನ್ ನಾವು ಊಟ ಮಾಡ್ತಾಯಿದ್ದೀವಿ, ಯಾವ ರೀತಿಯಾಗಿ ಡೈಜೆಸ್ಟ್ ಮಾಡ್ತಿದ್ದೀವಿ ಆಗುತ್ತೆ ಆ ಫುಡ್ ಅಂಥೇಳಿ ನೀವು ಇಮ್ಯಾಜಿನ್ ಮಾಡ್ತಾ ಹೋಗಿ. ಫುಡ್ ಈಸ್ ಟೇಕನ್ ಇನ್ ಟು ದ ಬಾಡಿ ಥ್ರೂ ದ ಮೌತ್. ನಾವು ಬಾಯಿಯ ಮೂಲಕ ಆಹಾರವನ್ನು ತೆಗೆದುಕೋತೀವಿ. ದ ಪ್ರೊಸೆಸ್ ಆಫ್ ಟೇಕಿಂಗ್ ಫುಡ್ ಇನ್ ಟು ದ ಬಾಡಿ ಈಸ್ ಕಾಲ್ಡ್ ಇಂಜೆಷನ್. ಆಹಾರ ಸೇವನೆ ಅಂತ ಹೇಳಿ ಕರಿತೀವಿ. ವಿ ಚೀವ್ ದ ಫುಡ್ ವಿತ್ ದ ಟೀತ್. ಫಸ್ಟ್ ನಾನು ಹೇಳಿದೆ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದು ಬಾಯಿಯಿಂದ ಅಂಥೇಳಿ. ದಟ್ ಈಸ್ ಥ್ರೂ ದ ಹೆಲ್ಪ್ ಆಫ್ ಟೀತ್ ಅಲ್ವಾ. ಫಸ್ಟ್ ಟೀತ್, ನೆಕ್ಸ್ಟ್ ಒನ್ ಈಸ್ ಥ್ರೂ ದ ಸಲೈವರಿ ಗ್ಲ್ಯಾಂಡ್ಸ್. ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಈ ಎರಡು ಮೇಜರಾಗಿ ರೋಲ್ ಪ್ಲೇ ಮಾಡುತ್ತೆ. ಬಿಕಾಸ್ ಬಾಯಿಯಲ್ಲಿ ಕೇವಲ ಸ್ವಲ್ಪ ಪ್ರಮಾಣದ ಜೀರ್ಣಕ್ರಿಯೆ ಮಾತ್ರ ಆಗೋದು. ಅದರಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗಿರಲ್ಲ. ಇದು ಜಸ್ಟ್ ಏನು ಮಾಡಿರುತ್ತೆ, ನಮಗೀಗ ಮಿಕ್ಸಿ ಮಾಡ್ತೀವಲ್ಲ, ಜಸ್ಟ್ ಅದು ರುಬ್ಬಿ ಕೊಡುತ್ತೆ. ಅಥವಾ ಜಸ್ಟ್ ನಮಗೆ ಫುಡ್ಡನ್ನು ತುಂಡು ತುಂಡಾಗಿ ಮೈಯಲ್ಲಿ ಹೋಗೋಕ್ಕೋಸ್ಕರ, ಬಾಡಿಲಿ ಹೋಗೋಕ್ಕೋಸ್ಕರ ಅದೇನಾಗುತ್ತೆ ಹೆಲ್ಪ್ಫುಲ್ ಆಗಿರುತ್ತೆ ಅಷ್ಟೇ. ಜಸ್ಟ್ ಸ್ಮಾಲ್ ಪೀಸಸ್ಗಳಾಗಿ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಈಚ್ ಟೂತ್ ಈಸ್ ರೂಟೆಡ್ ಇನ್ ಎ separate socket in the gums. Our teeth vary in appearance and perform different functions. ಈ ಹಲ್ಲುಗಳ ಬಗ್ಗೆ ನೀವು ಬೇಸಿಕ್ ನಾಲೆಜ್ ನಿಮಗೆ ಬೇಕಾಗಿರುತ್ತೆ.
ಇವುಗಳಲ್ಲಿ ಏನಾಗಿರುತ್ತೆ ಡಿಫ್ರೆಂಟ್ ವೆರೈಟಿ ಆಫ್ ದ ಫಂಕ್ಷನ್ಸ್ಗಳಿದೆ. ಅವು ಯಾವುವು ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ. ಹಲ್ಲುಗಳ ಬಗ್ಗೆ ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ದಾರೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಇನ್ಸಿಸಾರ್, ಕೆನೈನ್, ಪ್ರಿಮೋಲಾರ್, ಮೋಲಾರ್ ಅಂಥೇಳಿ. ಇವು ಟೀತ್ಗಳ ಅಸೆಂಡಿಂಗ್ ಆರ್ಡರ್ ಯಾವ ರೀತಿಯಾಗಿ ನಮಗೆ ಅಸೆಂಡಿಂಗ್ ಆರ್ಡರ್ ಆಫ್ ದ ಟೀತ್ಸ್ ಅಂತ ಸಹಿತ ಕೇಳ್ಬೋದು. ಈ 4 ನೇಮ್ಸ್ಗಳನ್ನು ನೀವು ನೆನ್ಪಿಡ್ಕೋಬೇಕು. ಅದೇ ರೀತಿಯಾಗಿ ಹಲ್ಲುಗಳಲ್ಲಿ ವಿಧಗಳನ್ನು ನೋಡ್ಬೋದು. ಕಟ್ಟಿಂಗ್ ಆ್ಯಂಡ್ ಬೈಟಿಂಗ್ ಟೀತ್, ಪೈರ್ಸಿಂಗ್ ಆ್ಯಂಡ್ ಟಿಯರಿಂಗ್ ಟೀತ್, ಚೀವಿಂಗ್ ಆ್ಯಂಡ್ ಗ್ರೈಂಡಿಂಗ್ ಟೀತ್. ಈ ರೀತಿಯಾಗಿ ಹಲ್ಲುಗಳನ್ನು ನಾವು ವಿಭಜನೆ ಮಾಡಲಾಗುತ್ತೆ. ಇದು ಜಸ್ಟ್ ನೋಡ್ಕೊಳ್ಳಿ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮಗೆ ಮೇಜರಾಗಿ ಹೆಲ್ಪ್ ಆಗೋದು ಈ ಆರ್ಡರ್. ಕೆಳಗಡೆಯಿಂದ ಮೇಲೆ ಹೋಗಬೇಕು. ನಾಟ್ ಮೋಲಾರ್, ಪ್ರಿಮೋಲಾರ್, ಕೆನೈನ್, ಇನ್ಸಿಸಾರ್ ಅಲ್ಲ. ಇನ್ಸಿಸಾರ್, ಕೆನೈನ್, ಪ್ರಿಮೋಲಾರ್, ಮೋಲಾರ್ ಈ ರೀತಿಯಾಗಿ ಇದನ್ನು ಜೋಡಣೆ ಮಾಡಲಾಗಿರುತ್ತೆ. ಇದನ್ನು ನೀವು ನೆನ್ಪಿಡ್ಕೊಳ್ಳೇಬೇಕು. ಮಿಲ್ಕ್ ಟೀತ್ ಆ್ಯಂಡ್ ಪರ್ಮನೆಂಟ್ ಟೀತ್. Do you remember about falling off your teeth? Some years ago, the first set of teeth grows during infancy and they fall off at the age between 6 to 8 years. They are termed as milk teeth. ಇದನ್ನು ಹಲ್ಲು ಅಂತ ಹೇಳಿ ಕರಿತಾ ಇದ್ರು. 6ರಿಂದ 8 ವರ್ಷದೊಳಗೆ ಈ ಹಲ್ಲುಗಳು ಬಿದ್ದುಬಿಟ್ಟು ಮತ್ತೆ ಹುಟ್ಟುತ್ತವೆ. ಅದಕ್ಕೋಸ್ಕರ ಇದನ್ನು ಮಿಲ್ಕ್ ಟೀತ್ ಅಂತ ಹೇಳಿ ಕರೀತಾರೆ. ದ ಸೆಕೆಂಡ್ ಸೆಟ್ ದಟ್ ರೀಪ್ಲೇಸಸ್ ದೆಮ್ ಆರ್ ದ ಪರ್ಮನೆಂಟ್ ಟೀತ್. ದ ಪರ್ಮನೆಂಟ್ ಟೀತ್ ಮೇ ಲಾಸ್ಟ್ ಥ್ರೂ ಔಟ್ ದ ಲೈಫ್ ಆರ್ ಫಾಲ್ ಆಫ್ ಡ್ಯೂರಿಂಗ್ ಓಲ್ಡ್ ಏಜ್ ಆರ್ ಡ್ಯೂ ಟು ದ ಸಮ್ ಡೆಂಟಲ್ ಡಿಸೀಸಸ್. ಇವು ನಾವು ಸಾಯೋವರೆಗೂ ಸಹಿತ ಈ ಹಲ್ಲುಗಳು ಪರ್ಮನೆಂಟ್ ಆಗಿರುತ್ತೆ. ಇಫ್ ಏನಾದರೂ ಉದುರಿದ್ವು ಅಂತಂದರೆ ಡ್ಯೂರಿಂಗ್ ಓಲ್ಡ್ ಏಜ್ ಟೈಮಲ್ಲಿ ಅಥವಾ ಏನಾದರೂ ಒಂದು ಕಾಯಿಲೆ ಇದ್ದಾಗ ಮಾತ್ರ ಅವು ಉದುರುತ್ತವೆ. ಅವರ್ ಮೌತ್ ಹ್ಯಾಸ್ ದ ಸಲೈವರಿ ಗ್ಲ್ಯಾಂಡ್ಸ್ ವಿಚ್ ಸಿಕ್ರೀಟ್ ಸಲೈವಾ. ಹೌದಲ್ವಾ, ನಮ್ಮ ಬಾಯಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ಇವು ಲಾಲಾರಸವನ್ನು ಸಿಕ್ರೀಟ್ ಮಾಡುತ್ತೆ. ದ ಸಲೈವಾ ಬ್ರೇಕ್ಸ್ ದ ಸ್ಟಾರ್ಚ್ ಇಂಟು ಶುಗರ್. ಸ್ಟಾರ್ಚ್ ಅಂತಂದ್ರೆ ಏನು ಅಂತ ಹೇಳಿದ್ವಿ, ಇಟ್ ಈಸ್ ಅ ಕಾರ್ಬೋಹೈಡ್ರೇಟ್. ಯಾವುದರಿಂದ ಪ್ರಿಪೇರ್ ಆಗುತ್ತೆ? ಥ್ರೂ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ದ್ಯುತಿ ಸಂಶ್ಲೇಷಣೆಯಲ್ಲಿ ಬಂದಂತಹ ಒಂದು ಪ್ರಾಡಕ್ಟ್, ದಟ್ ಒನ್ ಈಸ್ ಸ್ಟಾರ್ಚ್. ಇದನ್ನು ಏನು ಮಾಡುತ್ತೆ, ಈ ಸಲೈವಾ ಸಿಂಪಲ್ ಶುಗರ್ಗಳಾಗಿ ಡಿವೈಡ್ ಮಾಡ್ತಾ ಹೋಗುತ್ತೆ. ದ ಟಂಗ್ ಈಸ್ ಎ ಫ್ಲೆಶಿ ಮಸ್ಕ್ಯುಲಾರ್ ಆರ್ಗನ್ ಅಟ್ಯಾಚ್ಡ್ ಟು ದ ಬ್ಯಾಕ್ ಟು ದ ಫ್ಲೋರ್ ಆಫ್ ಬಕಲ್ ಕ್ಯಾವಿಟಿ. ಈಗ ಬಾಯಲ್ಲಿ ನಮಗೆ ಟೀತ್ಗಳಿದೆ, ಹಲ್ಲುಗಳಿವೆ. ಈ ಹಲ್ಲುಗಳು ಫುಡ್ಡನ್ನು ಕಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ, ಅಥವಾ ಚೀವಿಂಗ್ ಅಂತ ಹೇಳ್ತೀವಿ, ಅಗಿಯೋಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಟಂಗ್, ನಾಲಿಗೆ, ಇವು ಏನು ಇದನ್ನು ಫ್ಲೆಶಿ ಮಸ್ಕ್ಯುಲಾರ್ ಅಂತ ಹೇಳಿ ಕರೀತಾರೆ. ಅಂದರೆ ಕ್ಲೀನಾಗಿ, ಅಂದರೆ ಎಲ್ಲ ಕಡೆನೂ ನಾವು ಬೆಂಡ್ ಮಾಡ್ಬೋದಂತಾದಂತಹ ಒಂದು ಮಸಲ್ ಇದು. ಈ ನಾಲಿಗೆನ ನಾವು ಎಲ್ಲ ಡೈರೆಕ್ಷನಲ್ಲೂ ಸಹಿತ ಮೂವ್ ಮಾಡ್ಬೋದು. ವಿ ಯೂಸ್ ಅವರ್ ಟಂಗ್ ಫಾರ್ ಟಾಕಿಂಗ್. ಹೌದಲ್ವಾ, ಮಾತಾಡುವಾಗೂ ಸಹಿತ ನಮಗೆ ನಾಲಿಗೆ ಅತ್ಯವಶ್ಯಕ. ಅದೇ ರೀತಿಯಾಗಿ ಆಹಾರವನ್ನು ಮಿಕ್ಸಪ್ ಮಾಡೋದಕ್ಕೋಸ್ಕರನೂ, ಬಾಯಿ ತುಂಬ ಹರಡೋದಕ್ಕೋಸ್ಕರನೂ ಸಹ ಈ ಟಂಗ್ ತುಂಬ ಹೆಲ್ಪ್ಫುಲ್ ಆಗಿದೆ. ಬಿಸೈಡ್ಸ್ ಇಟ್ ಮಿಕ್ಸಸ್ ಸಲೈವಾ ವಿತ್ ಅ ಫುಡ್. ಅದೇ ರೀತಿಯಾಗಿ ಈ ಸಲೈವನ ಆಹಾರಕ್ಕೆ ಚೆನ್ನಾಗಿ ಮಿಕ್ಸಪ್ ಮಾಡೋದಕ್ಕೋಸ್ಕರ ಈ ಮಿಕ್ಸರಲ್ಲಿ ಹೇಗೆ ಬ್ಲೇಡರ್ ಇರುತ್ತೋ ಆ ರೀತಿಯಾಗಿ ಈ ನಾಲಿಗೆ ಹೆಲ್ಪ್ ಮಾಡುತ್ತೆ. ಡ್ಯೂರಿಂಗ್ ಚೀವಿಂಗ್ ಆ್ಯಂಡ್ ಹೆಲ್ಪ್ಸ್ ಇನ್ ಸ್ವಾಲೋಯಿಂಗ್ ಫುಡ್. ನಮಗೆ ಆಹಾರವನ್ನು ನುಂಗೋಕ್ಕೋಸ್ಕರನೂ ಸಹಿತ ಈ ನಾಲಿಗೆ ಹೆಲ್ಪ್ಫುಲ್ ಆಗಿದೆ. ವಿ ಯೂಸ್ ಟೇಸ್ಟ್ ಫುಡ್ ವಿತ್ ಅವರ್ ಟಂಗ್. ನಮ್ಮ ಆಹಾರಗಳನ್ನು ಟೇಸ್ಟ್, ಉಪ್ಪಿದೆಯಾ, ಖಾರ ಇದೆಯಾ, ಹುಳಿ ಇದೆಯಾ, ಅದೇ ರೀತಿಯಾಗಿ ಸ್ವೀಟ್ ಇದೆಯಾ, ಇದನ್ನು ನಾವು ನಾಲಿಗೆಯಿಂದ ನಾವು ತಿಳ್ಕೊಬೋದು. ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬಡ್ಸ್, ಇವು ಸೆಲ್ಗಳು. ಆ ಸೆಲ್ಲಿಂದ ಏನಾಗುತ್ತೆ, ನಮಗೆ ಆಹಾರದ ಟೇಸ್ಟನ್ನು ನಾವು ಕಂಡುಹಿಡಿಯೋಕ್ಕೋಸ್ಕರ ಈ ನಾಲಿಗೆ ಹೆಲ್ಪ್ಫುಲ್ ಆಗುತ್ತೆ. ಸಮ್ಟೈಮ್ಸ್ ವೆನ್ ಯು ಈಟ್ ಇನ್ ಹರ್ರಿ, ನಾವು ಅರ್ಜೆಂಟಾಗಿ ಏನಾದರೂ ತಿಂತಾ ಇದ್ವಿ ಅಂದರೆ ಟಾಕ್ ಆರ್ ಲಾಫ್, ಅಥವಾ ಹರ್ರಿಯಾಗಿದ್ದಾಗ ಅಂದರೆ ಅರ್ಜೆಂಟಲ್ಲಿದ್ದಾಗ, ಅಥವಾ ಮಾತಾಡ್ತಾ ತಿಂದರೆ, ಅಥವಾ ತಿನ್ನೋ ಟೈಮಲ್ಲಿ ನಗ್ತೀವಲ್ಲ, ಲಾಫ್ ವೈಲ್ ಈಟಿಂಗ್, ಯು ಮೇ ಕಾಫ್. ನಮ್ಗೆ ಅವಾಗ ಏನಾಗುತ್ತೆ, ನೆತ್ತಿಗೆ ಇರುತ್ತೆ ಅಂತ ಹೇಳ್ತಾರೆ, ಅಥವಾ ಕೆಮ್ಮು ಬಂದುಬಿಡುತ್ತೆ ಜೋರಾಗಿ ಅಲ್ವಾ. ಗೆಟ್ ಹಿಕಪ್ಸ್, ಅಥವಾ ಸ್ಟಾರ್ಟ್ ಹಿಕಪ್ಪಿಂಗ್, ಕೆಲವೊಮ್ಮೆ ಬಿಕ್ಕಳಿಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಇಲ್ಲಿ ಆ್ಯಕ್ಚುಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ಫುಡ್ ಪಾರ್ಟಿಕಲ್ಸ್ ವಿಂಡ್ ಪೈಪ್ಗೆ ಎಂಟರ್ ಆಗಿಬಿಡುತ್ತೆ.
ಅದು ಆ್ಯಕ್ಚುಲಿ ಫುಡ್ ಪೈಪಲ್ಲಿ ಹೋಗಬೇಕಾಗಿರುವಂಥ ಆಹಾರ ಏನಾಗ್ಬಿಡುತ್ತೆ ವಿಂಡ್ ಪೈಪಿಗೆ ಎಂಟರ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಈ ಹಿಕಪ್ಸ್ ಅಥವಾ ಕೆಮ್ಮು ಈ ರೀತಿಯಾಗಿ ನಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದ ವಿಂಡ್ ಪೈಪ್ ಕ್ಯಾರೀಸ್ ಏರ್. ವಿಂಡ್ ಪೈಪ್ನ ಕೆಲಸ ಏನು ಅಂತಂದರೆ ಅದು ಕೇವಲ ಗಾಳಿಯನ್ನು ಅಥವಾ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬ್ರೀತಿಂಗ್ ಪ್ರೊಸೆಸಲ್ಲಿ ಮಾತ್ರ ಅದು ಇನ್ವಾಲ್ವ್ ಆಗೋದು, ಈಟಿಂಗ್ ಪ್ರೊಸೆಸಲ್ಲಿ ಅಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಈ ಕೆಮ್ಮು ಅಥವಾ ಬಿಕ್ಕಳಿಕೆ ಅಥವಾ ಇನ್ನೊಂದು ರೀತಿಯ ಕಾಸಸ್ಗಳು, ಕೆಲವೊಮ್ಮೆ ನಗ್ತಾ ತಿನ್ನೋಕೆ ಹೋಗಿ ಎಷ್ಟೊಂದು ಜನ ಹಾಸ್ಪಿಟಲಿಗೆ ಎಷ್ಟೋ ದಿನ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ. ಆ ರೀತಿಯಾಗೆಲ್ಲ ನಮಗೆ ಕಾಸಸ್ಗಳು ಕಾರಣ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಟೇಸ್ಟ್ ಬಡ್ಸ್ಗಳನ್ನು ಹೇಳಲೇ ಇಲ್ಲ. ಈ ಟೇಸ್ಟ್ ಬಡ್ಸ್ಗಳು ಏನಂತಂದರೆ ಇಲ್ಲಿ ತುದಿ ನಾಲಿಗೆ ಯಾವಾಗಲೂ ನಮಗೆ ಸ್ವೀಟನ್ನು ಹೇಳುತ್ತೆ, ಸಿಹಿಯನ್ನು ನಮಗೆ ಗೊತ್ತಾಗೋ ಮಾಡುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ವೀಟ್ ಆದಮೇಲೆ ನಮಗೆ ಸಿಗೋಂಥದ್ದು ಸಾಲ್ಟ್. ಸೈಡಲ್ಲಿ ಎರಡೂ ಕಡೆ ಸೈಡಲ್ಲೂ ಸಹಿತ ಸಾಲ್ಟನ್ನು ಹೇಳುತ್ತೆ. ನೆಕ್ಸ್ಟ್ ಇದು ಸೌರ್, ಹುಳಿ ಗೊತ್ತಾಗುತ್ತೆ, ಹುಳಿ ಅಂಶ ಏನು ಅಂಥೇಳಿ ನಮಗೆ ಗೊತ್ತಾಗುವಂಥದ್ದು. ಜೊತೆಗೆ ಕೊನೆಯದಾಗಿ ಇದು ಬಿಟರ್ ಅಂತ ಹೇಳ್ತೀವಿ, ಕಹಿ. ನಮ್ಮಲ್ಲಿ ತಪ್ಪು ಮಾಡೋದು ಇದನ್ನೇ, ಮಾತ್ರೆಗಳನ್ನು ಹಿಂದೆ ಇಡ್ತಾರೆ. ಆ್ಯಕ್ಚುಲಾಗಿ ಮಾತ್ರೆಗಳು ಕಹಿ ಇರುತ್ತೆ, ಅದಕ್ಕೋಸ್ಕರ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ. ದಟ್ ಒನ್ ಈಸ್ ಬಿಟರ್, ಕಹಿ ಅಂತ ಹೇಳ್ತೀವಿ. ಹಾಗಾದರೆ ಇವೆಲ್ಲ ಟೇಸ್ಟ್ ಬಂತು, ಉಪ್ಪು ಬಂತು, ಸಿಹಿ ಬಂತು, ಖಾರ ಬಂತು, ಅದೇ ರೀತಿಯ ಉಪ್ಪು, ಸಿಹಿ, ಹುಳಿ ಮತ್ತು ಕಹಿ ಬಂತು, ಖಾರ ಬರಲಿಲ್ಲ ಅಲ್ವಾ? ಈ ಖಾರ ಬಡ್ ಎಲ್ಲಿರುತ್ತೆ ನಿಮಗೆ ಡೌಟ್ ಇರ್ಬೋದು ಅಥವಾ ಕೆಲವರಿಗೆ ಗೊತ್ತಿರ್ಬೋದು. ಖಾರದ ಬಡ್ಸ್ ನಮ್ಮ ನಾಲಿಗೆಯಲ್ಲಿ ಇಲ್ಲ. ಈ ಟೇಸ್ಟ್ ಬಡ್ಸ್ ನಮ್ಮ ನಾಲಿಗೆಯಲ್ಲಿ ಇಲ್ಲವೇ ಇಲ್ಲ. ಆದರೆ ಯಾವಾಗ ನಮಗಿದು ಖಾರ ಅಂತ ಗೊತ್ತಾಗುತ್ತೆ ಅಂತಂದರೆ ನಾಲಿಗೆಯಲ್ಲಿರುವಂತಹ ಸೆಲ್ಗಳು ಸತ್ತು ಹೋದಾಗ ನಮಗೆ ಗೊತ್ತಾಗುತ್ತೆ ಇದು ಖಾರ ಇದೆ, ಅಂದರೆ ಆ ಫುಡ್ ಖಾರ ಇದೆ ಅಂಥೇಳಿ ನಮಗೆ ಆಗ ಗೊತ್ತಾಗುತ್ತೆ. ದ ಫುಡ್ ಪೈಪ್ ಈಸೋಫೇಗಸ್, ಅನ್ನನಾಳ ಅಂಥೇಳಿ ಕರಿತೀವಿ. ನಾಲಿಗೆಯಿಂದ ನಮಗೆ ಮಿಕ್ಸಪ್ ಮಾಡೋದಕ್ಕೆ ಸಲೈವ ಜೊತೆಗೆ ಅದಕ್ಕೆ ಹೆಲ್ಪ್ ಆಯಿತು. ಅದೇ ರೀತಿಯಾಗಿ ಆಹಾರವನ್ನು ನುಂಗೋದಕ್ಕೂ ಸಹಿತ ಹೆಲ್ಪ್ ಆಯಿತು ಅಂತ ಹೇಳಿದ್ವಿ. ಆ ನುಂಗಿರುವಂತಹ ಆಹಾರ ಏನಾಗುತ್ತೆ ಈಗ ಫುಡ್ ಪೈಪ್ ಮೂಲಕ ಪಾಸ್ ಆಗ್ತಾ ಹೋಗುತ್ತೆ. ದ ಫುಡ್ ಪೈಪ್ ರನ್ಸ್ ಅಲಾಂಗ್ ದ ನೆಕ್ ಆ್ಯಂಡ್ ದ ಚೆಸ್ಟ್. ನೆಕ್ ಮೂಲಕ ಹಾಗೆ ಚೆಸ್ಟ್ ಮೂಲಕ ಅದು ಮೂವ್ ಆಗ್ತಾ ಹೋಗುತ್ತೆ. ಫುಡ್ ಈಸ್ ಪುಷ್ಡ್ ಡೌನ್ ಬೈ ದ ಮೂಮೆಂಟ್ ಆಫ್ ವಾಲ್ ಆಫ್ ದ ಫುಡ್ ಪೈಪ್. ಫುಡ್ ಪೈಪ್ ಈಗ ಈ ರೀತಿಯಾಗಿ ನಾನು ಫಿಗರ್ ಹೇಳ್ತೀನಿ, ನೀವಿಲ್ಲಿ ನೋಡ್ಬೋದು. ದಿಸ್ ಒನ್ ಈಸ್ ಫುಡ್ ಪೈಪ್. ಇದನ್ನು ನಾವು ಫುಡ್ ಪೈಪ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ನೋಡಬಹುದು ಬಕಲ್ ಕ್ಯಾವಿಟಿ ಇದೆ, ಓಕೆನಾ. ಇಲ್ಲಿ ನೋಡಿ, ಊಟ ನಾವು ತಗೊಂಡು ಬಂದಾದಮೇಲೆ ಇಲ್ಲಿ ಒಂದು ವಾಲ್ ಇರುತ್ತೆ. ಈ ವಾಲ್ ಏನು ಮಾಡುತ್ತೆ ಅಂತಂದರೆ ಊಟನ ಮತ್ತೆ ಅದು ಮೇಲೆ ಹೋಗೋದಕ್ಕೆ ಬಿಡಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಹೊಟ್ಟೆ ಎಂಟ್ರೆನ್ಸಲ್ಲಿ ಇಲ್ಲೂ ಸಹಿತ ಒಂದು ವಾಲ್ ಇರುತ್ತೆ. ಇದೆಲ್ಲ ನಿಮಗೆ ನೆಕ್ಸ್ಟ್ PUCಯಲ್ಲಿ ಬರುತ್ತೆ. ಇಲ್ಲಿ ಈ ವಾಲ್ ಏನಾಗುತ್ತೆ ಮತ್ತೆ ಊಟನ ಹೊರಗೆ ಹೋಗದೇ ಇರೋಕ್ಕೆ ಬಿಡಲ್ಲ. ಸಮ್ಟೈಮ್ಸ್ ನಮಗೆ ವಾಮಿಟ್ ಸೆನ್ಸೇಷನ್ನು ಅಥವಾ ಊಟ ಮಾಡುತ್ತಿದ್ದಂಗೆ ಹೊಟ್ಟೆಲಿ ಬಂದುಬಿಡುತ್ತಲ್ವ, ಈ ರೀತಿಯಾಗಿ ಅದು ಯಾವಾಗ ಆಗುತ್ತೆ ಅಂತಂದರೆ ಈ ವಾಲ್ಗಳು ಓಪನ್ ಆಗಿರೋದೇ ಕಾರಣ ಆಗಿರುತ್ತೆ. ಇದನ್ನು ಮರಿಬೇಡಿ, ಜಸ್ಟ್ ಜನರಲ್ ಆಗಿ ತಿಳ್ಕೊಳ್ಳಿ. ಆ ವಾಲ್ಗಳ ಹೆಸರು, ಅದರ ಆ್ಯಕ್ಟಿವಿಟಿ ಏನು ಅಂಥೇಳಿ ನಾನು ಮತ್ತೆ PU ಸಿಲೆಬಸ್ ಮಾಡುವಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫುಡ್ ಪೈಪ್ ಮೂಲಕ ಈ ಆಹಾರ ಮೂವ್ ಆಗ್ತಾ ಇದೆ. ದ ಫುಡ್ ಈಸ್ ಪುಷ್ಡ್ ಅವೇ ಡೌನ್ ಬೈ ದ ಮೂಮೆಂಟ್ ಆಫ್ ವಾಲ್ ಆಫ್ ದ ಫುಡ್ ಪೈಪ್. ಓಕೆ, ಆ್ಯಕ್ಚುಲಿ ದಿಸ್ ಮೂಮೆಂಟ್ ಟೇಕ್ಸ್ ಪ್ಲೇಸ್ ಥ್ರೂ ಔಟ್ ದ ಎಲಿಮೆಂಟರಿ ಕೆನಾಲ್. ನಾವು ಎಲಿಮೆಂಟರಿ ಕೆನಾಲ್ ಅಂತ ಹೇಳಿ 6 ಕಂಪಾರ್ಟ್ಮೆಂಟ್ಗಳನ್ನು ನೋಡಿದ್ವಿ. ಆ ಎಲ್ಲ ಕಂಪಾರ್ಟ್ಮೆಂಟ್ಗಳಲ್ಲೂ ಸಹಿತ ಈ ಮೂಮೆಂಟ್ ಥ್ರೂ ಔಟ್ ಫುಲ್, ಅದೇ ನಾವು ಹೇಳಿದ್ವಲ್ಲ ಆಗಲೇ, ಕಂಟಿನ್ಯೂಸ್ ಆಗಿರುತ್ತೆ. ಇದು ಎಲ್ಲೂ ಸ್ಟಾಪ್ ಆಗೋದಿಲ್ಲ ಅಂತ ಹೇಳಿದ್ವಿ ಅಲ್ವಾ. ಈ ಕಂಟಿನ್ಯೂಸ್ ಪಾತಲ್ಲಿ ಈ ಮೂಮೆಂಟ್ ಇದ್ದೇ ಇರುತ್ತೆ. and pushes the food downwards. Okay, at times the food is not accepted by our stomach and it is vomited out. ನಮ್ಮ ಆಹಾರ, ನಾವು ತಿಂದಂಥ ಆಹಾರನ ಸ್ಟಮಕ್, ನಮ್ಮ ಹೊಟ್ಟೆ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದ ಕಾರಣ ಆಗ ನಮಗೆ ಈ ಫುಡ್ ಏನಾಗುತ್ತೆ, ವಾಮಿಟೆಡ್ ಔಟ್, ಹೊರಗಡೆ ಹೋಗುತ್ತೆ. ಈಗ ಹೊಟ್ಟೆಲಿ ಹೋಗಿರೋಂಥ ಫುಡ್ ಆಮೇಲೆ ವಾಮಿಟ್ ಮಾಡೋದಿದೆಯಲ್ಲ, ಆಗ ಈ ನಾನು ಹೇಳಿದ್ನಲ್ಲ ಕೆನಾಲ್ ಒಂದು ವಾಲ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದ್ರದ್ದು ಕೆಲಸ. ದ ಸ್ಟಮಕ್, ನೆಕ್ಸ್ಟ್ ಒನ್ ಈಸ್ ದ ಸ್ಟಮಕ್. ಈಗ ಬಕಲ್ ಕ್ಯಾವಿಟಿಯಿಂದ ನೆಕ್ಸ್ಟ್ ಏನಾಯಿತು, ಫುಡ್ ಪೈಪಿಗೆ ಬಂತು. ಫುಡ್ ಪೈಪಿಂದ ಈಗ ಜಠರಕ್ಕೆ ಬಂದಿದೆ.
ದ ಸ್ಟಮಕ್ ಈಸ್ ಎ ಥಿಕ್ ವಾಲ್ಡ್ ಬ್ಯಾಗ್. ಇದು ಒಂದು ದಪ್ಪ ಗೋಡೆಯ ಚೀಲ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಶೇಪ್ ಈಸ್ ಜೆ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಇದ್ರದ್ದು. ನೀವು ನೋಡ್ಬೋದು ಬೆಂಡಿಂಗ್ ಜೆ ಲೈಕ್ ಥರ ಇದೆ. ಹೀಗೆ ಈ ರೀತಿಯಾಗಿ ಜೆ ಶೇಪಲ್ಲಿ ಈ ನಮ್ಮ ಹೊಟ್ಟೆ ಹೀಗಿದೆ. ಆ್ಯಂಡ್ ಇಟ್ ಈಸ್ ದ ವೈಡೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟರಿ ಕೆನಾಲ್. ಏನು ಎಲಿಮೆಂಟರಿ ಕೆನಾಲ್ ಅಂಥೇಳಿ ನಾವು ಬಕಲ್ ಕ್ಯಾವಿಟಿಯಿಂದ ಏನಸ್ವರೆಗೂ ನೋಡಿದ್ವಲ್ಲ, ಇದಿಷ್ಟರಲ್ಲೂ ಸಹಿತ ದೊಡ್ಡದಾದಂತಹ ವೈಡೆಸ್ಟ್ ಪಾರ್ಟ್ ಯಾವುದು ಅಂತ ಅಂದರೆ ದಟ್ ಒನ್ ಈಸ್ ಸ್ಟಮಕ್. ಇಟ್ ರಿಸೀವ್ಸ್ ಫುಡ್ ಫ್ರಮ್ ದ ಫುಡ್ ಪೈಪ್ ಅಟ್ ಒನ್ ಎಂಡ್. ಇದರ ಒಂದು ಎಂಡ್ ಇಲ್ಲಿರುತ್ತೆ, ಇನ್ನೊಂದು ಎಂಡು ಇಲ್ಲಿರುತ್ತೆ. ಒಂದು ಎಂಡಲ್ಲಿ ಆಹಾರನ ಫುಡ್ ಪೈಪ್ ಮೂಲಕ ಅದು ರಿಸೀವ್ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಇಲ್ಲಿ ಡೈಜೆಷನ್ ಮಾಡಿಬಿಟ್ಟು ಇನ್ನೊಂದು ಎಂಡಲ್ಲಿ ಫುಡ್ ಪೈಪಿಂದ ಇದನ್ನು ಇಂಟೆಸ್ಟೈನಿಗೆ ಕಳಿಸುತ್ತೆ. ಹೌದಲ್ವಾ? ನೆಕ್ಸ್ಟ್ ನೋಡೋಣ. opens into the small intestine at the other. The inner lining of the stomach secretes mucus, hydrochloric acid and digestive juices. ಹೊಟ್ಟೆಯಲ್ಲಿರುವಂತಹ ಜ್ಯೂಸಸ್ಗಳು ಅಥವಾ ಇದನ್ನೇನಂತ ಕರಿತೀವಿ ಅಂದರೆ, ಒಂದು ಮ್ಯೂಕಸ್ ಆಗಿರುತ್ತೆ, ಇನ್ನೊಂದು HCl ಆ್ಯಸಿಡ್ ಇರುತ್ತೆ, ಹಾಗೆ ಡೈಜೆಸ್ಟಿವ್ ಜ್ಯೂಸಸ್ಗಳಿರುತ್ತೆ. ಇವೆಲ್ಲವೂ ಸಹಿತ ಏನಾಗಿರುತ್ತೆ, ನಮ್ಮ ಆಹಾರವನ್ನು ಡೈಜೆಷನ್ ಮಾಡೋದಕ್ಕೋಸ್ಕರ, ಜೀರ್ಣಕ್ರಿಯೆಗೋಸ್ಕರ ಇವೆಲ್ಲವೂ ಸಹಿತ ಹೆಲ್ಪ್ಫುಲ್ ಆಗಿದೆ. HClನ pH ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂಥೇಳಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಅದೆಷ್ಟಿದೆ ಅಂಥೇಳಿ ನೀವೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಮೆನ್ಷನ್ ಮಾಡಿ. ಆ್ಯಸಿಡ್ ಅಂತ ಅಂದರೆ ಇಟ್ ಮಸ್ಟ್ ಬಿ ಲೋ, ಇದು ನೆನಪಿರಬೇಕು ಅಷ್ಟೇ. pH 1ಇಂದ 7 ಹಾಗೆ 14 ಇದಿಷ್ಟನ್ನು ನೆನ್ಪಿಟ್ಕೋಬೇಕು. ಮಧ್ಯದಲ್ಲಿರೋದು ನ್ಯೂಟ್ರಲ್, ಈ ಕಡೆ ಹೋದರೆ ಆ್ಯಸಿಡ್, ಈ ಕಡೆ ಹೋದರೆ ಇದು ಬೇಸ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ದ ಡೈಜೆಸ್ಟಿವ್ ಜ್ಯೂಸಸ್ ಬ್ರೇಕ್ ಡೌನ್ ದ ಪ್ರೋಟೀನ್ಸ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ಈ ಡೈಜೆಸ್ಟಿವ್ ಜ್ಯೂಸಸ್ ಏನು ಮಾಡುತ್ತೆ ಅಂತ ಅಂದರೆ, ಪ್ರೋಟೀನ್ಗಳನ್ನು ಸಿಂಪಲ್ ಸಬ್ಸ್ಟೆನ್ಸ್ಗಳಾಗಿ ಡಿವೈಡ್ ಮಾಡ್ತಾ ಹೋಗುತ್ತೆ. ಪ್ರೋಟೀನ್ಸ್ಗಳನ್ನು ಅಷ್ಟೇ ಅಲ್ಲ, ಎಲ್ಲ ರೀತಿಯಾದಂತಹ ಫುಡ್ ನ್ಯೂಟ್ರಿಯೆಂಟ್ಸ್ಗಳನ್ನು ಸಹಿತ ಅದು ಡಿವೈಡ್ ಮಾಡ್ತಾ ಹೋಗುತ್ತೆ. ದ ಆ್ಯಸಿಡ್ ಕಿಲ್ಸ್ ಮೆನಿ ಬ್ಯಾಕ್ಟೀರಿಯಾ ದಟ್ ಎಂಟರ್ ಅಲಾಂಗ್ ವಿತ್ ದ ಫುಡ್. ಈ ಆ್ಯಸಿಡ್ನ ಕೆಲಸ ಏನು ಅಂತಂದರೆ HClನ ಕೆಲಸ ಏನಪ್ಪ ಅಂತಂದರೆ, ಆಹಾರದ ಮೂಲಕ ಬಂದಿರುವಂತಹ ಕೆಲವು ಬ್ಯಾಕ್ಟೀರಿಯಾಗಳನ್ನು, ಆಹಾರದ ಮೂಲಕ ಹೇಗೆ ಬಂತು ಬ್ಯಾಕ್ಟೀರಿಯಾ ಅಂತ ಅಂದರೆ, ಬ್ಯಾಕ್ಟೀರಿಯಾಗಳು ಇಲ್ಲದೇ ಇರುವಂತಹ ಜಾಗನೇ ಇಲ್ಲ, ಬ್ಯಾಕ್ಟೀರಿಯಾ ಎಂಟರ್ ಆಗಿರುತ್ತೆ. ಅಂತಹ ಬ್ಯಾಕ್ಟೀರಿಯಾಗಳನ್ನು ಈ HCl ಏನು ಮಾಡುತ್ತೆ, ಸಾಯಿಸುತ್ತೆ. ಆ್ಯಂಡ್ ಮೇಕ್ಸ್ ದ ಮೀಡಿಯಮ್ ಫುಡ್ ಇನ್ ದ ಮೀಡಿಯಮ್. ಅದನ್ನು ಆ್ಯಸಿಡ್ ಎಂಟರ್ ಆಗಿರೋದ್ರಿಂದ ಈಗ ಹೊಟ್ಟೆಯಲ್ಲಿರುವಂತಹ ಆಹಾರ ಏನಾಗಿರುತ್ತೆ, ಅಸಿಡಿಕ್ ಆಗಿರುತ್ತೆ. ಆ್ಯಂಡ್ ಹೆಲ್ಪ್ಸ್ ದ ಡೈಜೆಸ್ಟಿವ್ ಜ್ಯೂಸಸ್ ಟು ಆ್ಯಕ್ಟ್. ಈಗ ಆ ಡೈಜೆಸ್ಟಿವ್ ಜ್ಯೂಸಸ್ಗಳೆಲ್ಲ ತನ್ನ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ, ಜೀರ್ಣಕ್ರಿಯೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ದ ಸ್ಮಾಲ್ ಇಂಟೆಸ್ಟೈನ್. ಈಗ ಸಣ್ಣ ಕರಳಿನ ಬಗ್ಗೆ ತಿಳ್ಕೊಳ್ಳೋಣ. ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಹೈಲಿ ಕಾಯಿಲ್ಡ್. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು. ಈ ಸ್ಮಾಲ್ ಇಂಟೆಸ್ಟೈನ್ ಏನಾಗಿದೆ, ಹೆಚ್ಚು ಕರ್ವಿಯಾಗಿದೆ ತುಂಬ ಅಲ್ವಾ. ಅದರ ನೆಕ್ಸ್ಟ್ ಏನಾಗಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಇದೆ. ಈ ಸ್ಮಾಲ್ ಇಂಟೆಸ್ಟೈನ್ ಏನಾಗಿರುತ್ತೆ, ಸುರುಳಿ ಆಕಾರದಲ್ಲಿರುತ್ತೆ. ಇದರ ಲೆಂತ್ ಉದ್ದ ಎಷ್ಟಿರುತ್ತೆ ಅಂತಂದರೆ 7.5 ಮೀಟರ್ಸ್ ಅಷ್ಟು ಇರುತ್ತೆ. ಇದನ್ನು ಎಕ್ಸಾಮಲ್ಲೂ ಸಹಿತ ಕೇಳಿದ್ದಾರೆ. ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರುಳಿನ ಉದ್ದ ಎಷ್ಟಿರುತ್ತೆ ಅಂತಲೂ ಸಹಿತ ಕೇಳಿದ್ದಾರೆ. ಇಟ್ ರಿಸೀವ್ಸ್ ಸಿಕ್ರಿಷನ್ಸ್ ಫ್ರಮ್ ದ ಲಿವರ್. ಈಗ ಈ ಸ್ಮಾಲ್ ಇಂಟೆಸ್ಟೈನ್ ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ, ಈ ರೀತಿಯಾಗಿದೆ ಅಂತಂದರೆ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿರುವಂತಹ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇದನ್ನು ನಾವು ಡಿಯೋಡಿನಮ್ ಅಂತ ಹೇಳಿ ಕರಿತೀವಿ. ಏನು, ಡಿಯೋಡಿನಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೋಸ್ಟ್ ಆಫ್ ದ ಫ್ಯಾಟ್ಸ್ ಹಾಗೆ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ, ಡೈಜೆಷನ್ ಆಗುತ್ತೆ. ಇಲ್ಲಿ ಅದು ಯೂಸ್ ಮಾಡ್ಕೊಳ್ಳೋಂಥ ಡೈಜೆಸ್ಟಿವ್ ಜ್ಯೂಸ್ಗಳು ಯಾವ್ಯಾವು ಅಂತಂದರೆ, ಇಟ್ ಮಸ್ಟ್ ಬಿ ಸಿಕ್ರೀಟೆಡ್ ಬೈ ದ ಲಿವರ್ ಹಾಗೆ ಪ್ಯಾಂಕ್ರಿಯಾಸ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ.
ಲಿವರಿಂದ ಬಂದಂಥದ್ದು ಬೈಲ್ ಜ್ಯೂಸ್, ನಾನು ಆಗಲೇ ಹೇಳಿದೆ. ಈ ಬೈಲ್ ಜ್ಯೂಸ್ ಏನು ಮಾಡುತ್ತೆ ಅಂತಂದರೆ ಆಹಾರವನ್ನು ತುಂಡು ತುಂಡು ಮಾಡಿ ಇನ್ನೂ ಹೆಚ್ಚಾಗಿ ಅದನ್ನು ಮಿಕ್ಸಪ್ ಮಾಡಿ ನೆಕ್ಸ್ಟ್ ಡೈಜೆಷನ್ ಮಾಡಿ ನೆಕ್ಸ್ಟ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಪ್ಯಾಂಕ್ರಿಯಾಸ್ ಏನು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ಗಳಿಗಾದರೆ ಇದು ಅಮೈಲೇಸ್ ಅನ್ನೋ ಫ್ಯಾಟ್ನ ಡೈಜೆಸ್ಟ್ ಮಾಡಬೇಕು ಅಂತಂದರೆ ಲಿಪೇಸ್ ಅಂಥೇಳಿ ಇದೆರಡನ್ನು ಯಾವ್ದು ಮಾಡುತ್ತೆ, ಈ ಪ್ಯಾಂಕ್ರಿಯಾಸ್ ಮಾಡುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇದು ಆ್ಯಕ್ಚುಲಿ 7th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿಲ್ಲ, ಬಟ್ ಯು ಮಸ್ಟ್ ನೋ. ದ ಲಿವರ್ ಈಸ್ ಎ ರೆಡಿಶ್ ಬ್ರೌನ್ ಗ್ಲ್ಯಾಂಡ್ situated in the upper part of the abdomen on the right side. Okay, it is the largest gland in the body. ಇದನ್ನು ನಾವು ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಇಟ್ ಸಿಕ್ರೀಟ್ಸ್ ಬೈಲ್ ಜ್ಯೂಸ್. ಲಿವರ್ ಇದೆಯಲ್ಲ, ದಿಸ್ ಒನ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಬಾಡಿ. ಇದನ್ನು ಸಹಿತ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಅಂತೇಳಿ ಕೇಳಿದ್ದಾರೆ. ಇಟ್ ಸಿಕ್ರೀಟ್ಸ್ ಬೈಲ್ ಜ್ಯೂಸ್. ನಾನು ಆಗಲೇ ಹೇಳಿದೆ, ಲಿವರಿಂದ ನಮಗೆ ಬೈಲ್ ಜ್ಯೂಸ್ ಸಿಗುತ್ತೆ. ದಟ್ ಈಸ್ ಸ್ಟೋರ್ಡ್ ಇನ್ ಎ ಸ್ಯಾಕ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಗಾಲ್ ಬ್ಲ್ಯಾಡರ್. ಬೈಲ್ ಜ್ಯೂಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಂದರೆ ದಟ್ ಒನ್ ಈಸ್ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಈ ಡೈಜೆಷನ್ ಪ್ರೋಸೆಸ್ ಆಗ್ತಾ ಇರುತ್ತೆ ಆಗ ಫ್ಯಾಟ್, ಮೇಯ್ನಾಗಿ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಡೈಜೆಷನ್ ಆಗ್ತಾ ಇತ್ತು ಅಂತಂದರೆ ಆ ಟೈಮಲ್ಲಿ ಈ ಬೈಲ್ ಜ್ಯೂಸ್ ಸಿಕ್ರೀಟ್ ಆಗುತ್ತೆ. ದ ಬೈಲ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೈಜೆಷನ್ ಆಫ್ ದ ಫ್ಯಾಟ್ಸ್. ನಾನು ಆಗಲೇ ಹೇಳಿದೆ, ಈ ಬೈಲ್ ಜ್ಯೂಸ್ ಇಲ್ಲದೆ ಫ್ಯಾಟ್ ಡೈಜೆಷನ್ ಆಗೋದೇ ಇಲ್ಲ. ಈ ಡೈಜೆಷನ್ ಆಫ್ ಫ್ಯಾಟ್ಸ್ಗೆ ಏನಂತ ಕರೀತಾರೆ ಅಂದರೆ ಎಮಲ್ಸಿಫಿಕೇಷನ್ ಅಂತ ಹೇಳಿ ಕರೀತಾರೆ. ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ಸ್ ಅಂತ ಹೇಳಿ ಕರೀತಾರೆ. ಇಟ್ ಮೀನ್ಸ್ ಡೈಜೆಷನ್ ಆಫ್ ಫ್ಯಾಟ್ಸ್. ದ ಪ್ಯಾಂಕ್ರಿಯಾಸ್ ಈಸ್ ಎ ಲಾರ್ಜ್ ಕ್ರೀಮ್ ಕಲರ್ಡ್ ಗ್ಲ್ಯಾಂಡ್ ಲೊಕೇಟೆಡ್ ಜಸ್ಟ್ ಬಿಲೋ ದ ಸ್ಟಮಕ್. ನಮ್ಮ ಹೊಟ್ಟೆ ಇರುತ್ತಲ್ಲ, ಈ ರೀತಿಯಾಗಿ ಹೊಟ್ಟೆ ಬಂದಾದಮೇಲೆ ಇದು ಸ್ಮಾಲ್ ಇಂಟೆಸ್ಟೈನಿಗೆ ಕನೆಕ್ಟ್ ಆಗೋ ಟೈಮಲ್ಲಿ ಇಲ್ಲಿ ಪ್ಯಾಂಕ್ರಿಯಾಸ್ ಇರುತ್ತೆ. ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ಗಳನ್ನು ಬಿಡುತ್ತೆ. ಆ್ಯಕ್ಟ್ಸ್ ಆನ್ ದ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಚೇಂಜಸ್ ದೆಮ್ ಇಂಟು ಸಿಂಪಲರ್ ಫಾರ್ಮ್. ನಾನು ಅದನ್ನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೇನು ಹೇಳೋಕ್ಕೆ ಹೋಗೋಲ್ಲ. ದ ಪಾರ್ಟ್ಲಿ ಡೈಜೆಸ್ಟೆಡ್ ಫುಡ್, ಈಗ ಡೈಜೆಸ್ಟ್ ಆಗಿರುವಂತಹ ಆಹಾರ ಏನಾಗುತ್ತೆ, ನೌ ರೀಚಸ್ ದ ಲೋಯರ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಕೆಳಗಡೆ ಇಂಟೆಸ್ಟೈನ್, ಸಣ್ಣ ಕರಳಿನ ಕೆಳಗಡೆ ಭಾಗ ಅದು ರೀಚ್ ಆಗುತ್ತೆ. ವೇರ್ ದ ಇಂಟೆಸ್ಟೈನಲ್ ಜ್ಯೂಸ್ ಕಂಪ್ಲೀಟ್ಸ್ ದ ಡೈಜೆಷನ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ದ ಫುಡ್. ಇಲ್ಲಿ ಕಂಪ್ಲೀಟಾಗಿ ಡೈಜೆಷನ್ ಏನಾಗುತ್ತೆ ಆಗುತ್ತೆ. ಇದನ್ನು ಸಹಿತ ಎಕ್ಸಾಂಪಲ್ ಕೇಳ್ತಾರೆ. ಡೈಜೆಷನ್ ಕಂಪ್ಲೀಟಾಗಿ ಆಗೋದು ಎಲ್ಲಿ, ಬಾಯೆಲ್ಲ, ಹೊಟ್ಟೆಯೆಲ್ಲ, ಸ್ಮಾಲ್ ಇಂಟೆಸ್ಟೈನ, ಲಾರ್ಜ್ ಇಂಟೆಸ್ಟೈನ, ಈ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ. ನಮಗೆ ಗೊತ್ತಿರಬೇಕು ದಟ್ ಒನ್ ಈಸ್ ಸ್ಮಾಲ್ ಇಂಟೆಸ್ಟೈನ್ ಅಂಥೇಳಿ, ಸಣ್ಣ ಕರಳು. The carbohydrates gets broken into simpler sugar such as glucose. ಫ್ಯಾಟ್ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಗ್ಲೂಕೋಸ್ನಾಗಿ ಸಿಂಪಲ್ಲಾಗಿ ಕಾಂಪೊನೆಂಟ್ ಆಗಿ ಬರುತ್ತೆ. ಅದೇ ರೀತಿಯಾಗಿ ಫ್ಯಾಟಿ ಆ್ಯಸಿಡ್ ಆ್ಯಂಡ್ ಗ್ಲಿಸರಾಲ್ ಅಂತ ಹೇಳಿ ಬರುತ್ತೆ. ಇವೆಲ್ಲವನ್ನು ನಾವು ಸಿಂಥಸಿಸ್ ಆಫ್ ಫ್ಯಾಟ್ ಅಂತ ಹೇಳಿ ಬರುತ್ತೆ. ಆ ಟೈಮಲ್ಲಿ ನಾವು ಇದನ್ನೆಲ್ಲ ಕ್ಲೀನಾಗಿ ಕಲಿತೀವಿ. ಆ್ಯಂಡ್ ಪ್ರೋಟೀನ್ಸ್ ಇಂಟು ಅಮೈನೋ ಆ್ಯಸಿಡ್. ನೀವು ಹಾಗಿದ್ರೆ ತಿಳ್ಕೊಬೇಕು, ನಾವಿದು ಡಿವೈಡ್ ಆಗುತ್ತೆ ಅಂತ ಅಷ್ಟೇ ತಿಳ್ಕೊಬಾರ್ದು. ಜೊತೆಗೆ ಒಂದು ಕಾರ್ಬೋಹೈಡ್ರೇಟ್ ಆಗಬೇಕು ಅಂತಂದರೆ ನಮಗೆ ಬೇಸಿಕ್ ಯೂನಿಟ್ ಆಗಿ ಗ್ಲೂಕೋಸ್ ಅಥವಾ CHO ಈ ಕಾಂಪೊನೆಂಟ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಫ್ಯಾಟ್ ಆಗಬೇಕು ಅಂತಂದರೆ ಇಟ್ ಶುಡ್ ಕಂಟೈನ್ ಫ್ಯಾಟಿ ಆ್ಯಸಿಡ್ ಹಾಗೆ ಗ್ಲಿಸರಾಲ್ ಕಾಂಪೊನೆಂಟ್ ಇರಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರೋಟೀನ್ಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್. ಇದೆಲ್ಲವೂ ಸಹಿತ ನಾವು ಒನ್ ವೇಲ್ ಮಾತ್ರ ನೋಡ್ಬೋದು, ಎರಡೂ ಕಡೆಯಿಂದ ನಾವು ನೋಡಬೇಕು. ಈ ರೀತಿಯಾಗಿ ಸಹಿತ ಎಕ್ಸಾಮಲ್ಲಿ ಕೇಳ್ತಾರೆ. ದ ವರ್ಕಿಂಗ್ ಆಫ್ ಸ್ಟಮಕ್ ವಾಸ್ ಡಿಸ್ಕವರ್ಡ್ ಬೈ ಎ ಸ್ಟ್ರೇಂಜ್ ಆಕ್ಸಿಡೆಂಟ್. ನಮ್ಮ ಹೊಟ್ಟೆಯ ಈ ಕೆಲಸ ಏನಿದೆ, ಅದರೊಳಗಡೆ ಇರುವಂತಹ ಕಾಂಪೊನೆಂಟ್ಸ್ಗಳೇನು, ಇವನ್ನೆಲ್ಲ ಕಂಡುಹಿಡ್ದಿರೋದು ಅಕಸ್ಮಾತಾಗಿ ಬಂದಂಥದ್ದು, ವಿತ್ ಇಂಟೆನ್ಷನಲಿ ಕಂಡುಹಿಡ್ದಿರೋವಂಥದ್ದಲ್ಲ. ಇದು ಬೈ ಸ್ಟ್ರೇಂಜ್ ಆಕ್ಸಿಡೆಂಟ್ ಮೂಲಕ ಗೊತ್ತಾಗಿರುವಂಥದ್ದು. ಇನ್ 1822 ಎ ಮ್ಯಾನ್ ಕಾಲ್ಡ್ Alexis Saint Martin was badly hit by a shotgun. ಈ ಅಲೆಕ್ಸ್ ಸೈಂಟ್ ಮಾರ್ಟಿನ್ ಅನ್ನೋನಿಗೆ ಏನಾಗುತ್ತೆ, ಗನ್ ಮೂಲಕ ಅವನಿಗೆ ಏಟಾಗಿರುತ್ತೆ. ಅವನಿಗೆ ಈ ಬುಲೆಟ್ ಏನಾಗಿರುತ್ತೆ, ಹೊಟ್ಟೆ ಭಾಗಕ್ಕೆ ಹೋಗಿರುತ್ತೆ. ದ ಬುಲೆಟ್ ಹ್ಯಾಡ್ ಸೀರಿಯಸ್ಲಿ ಡ್ಯಾಮೇಜ್ಡ್ ದ ಚೆಸ್ಟ್ ವಾಲ್ ಆ್ಯಂಡ್ ಮೇಡ್ ಎ ಹೋಲ್ ಇನ್ ಹಿಸ್ ಸ್ಟಮಕ್. ಹೊಟ್ಟೆ ಭಾಗದಲ್ಲಿ ಒಂದು ಹೋಲ್ ಆಗಿರುತ್ತೆ. ಓಕೆನಾ. ಹಿ ವಾಸ್ ಬ್ರಾಟ್ ಟು ಆ್ಯನ್ ಅಮೆರಿಕನ್ ಆರ್ಮಿ ಡಾಕ್ಟರ್.
ಇವನನ್ನು ಅಮೆರಿಕನ್ ಒಬ್ಬ ಆರ್ಮಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನ ಹೆಸರು ಮಿಲಿಯಮ್ ಬಿ ಅಮೌಂಟ್ ಅಂಥೇಳಿ. ದ ಡಾಕ್ಟರ್ ಸೇವ್ಡ್ ದ ಪೇಷಂಟ್ ಬಟ್ ಹೀ ಕುಡ್ ನಾಟ್ ಕ್ಲೋಸ್ ದ ಹೋಲ್ ಪ್ರಾಪರ್ಲಿ ಆ್ಯಂಡ್ ಲೆಫ್ಟ್ ಇಟ್ ಬ್ಯಾಂಡೇಜ್ಡ್. ಈಗೇನು ಮಾಡ್ದ ಈ ಡಾಕ್ಟರ್ ಅಂತ ಅಂದರೆ, ಆ ಪೇಷಂಟ್ನ ಅಂದರೆ ಈ ಸೈಂಟ್ ಮಾರ್ಟಿನ್ ಅನ್ನೋನ್ನ ಏನು ಮಾಡ್ತಾನೆ, ಬುಲೆಟ್ ತೆಗಿತಾನೆ, ಬಟ್ ಆ ಹೋಲ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡೋದಿಲ್ಲ, ಅದನ್ನು ಬ್ಯಾಂಡೇಜ್ ಮಾಡುತ್ತೆ, ಹಾಗೆ ಇಡ್ತಾನೆ. ಓಕೆನಾ. ಈ ಡಾಕ್ಟರ್ ಏನು ಮಾಡ್ತಾನೆ ಅಂತಂದರೆ, ಟುಕ್ ಇಟ್ ಆ್ಯಸ್ ಎ ಗ್ರೇಟರ್ ಆಪರ್ಚುನಿಟಿ. ಇವನು ಅದನ್ನು ತನಗೆ ಬೇಕಾಗಿರೋಂಥ ಒಂದು ಒಳ್ಳೆಯ ಆಪರ್ಚುನಿಟಿ, ಇದನ್ನು ಈ ಹೊಟ್ಟೆಲಿರುವಂಥ ಏನೇನಿದೆ ಅದನ್ನು ನಾನು ತಿಳ್ಕೋಬೇಕು ಅಂಥೇಳಿ ಏನು ಮಾಡ್ದ, ಈಗ ಟು ಸೀ ದ ಇನ್ಸೈಡ್ ಆಫ್ ದ ಸ್ಟಮಕ್, ಹೊಟ್ಟೆಲಿ ಒಳಗಡೆ ಏನಿದೆ ಅಂಥೇಳಿ ಅವನಿಗೆ ತಿಳ್ಕೊಳ್ಳೋಂಥ ಕುತೂಹಲ ಇರುತ್ತೆ. ಹಿ ಮೇಡ್ ಸಮ್ ವಂಡರ್ಫುಲ್ ಅಬ್ಸರ್ವೇಷನ್. ಈಗ ಅವನು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾನೆ. ಆ್ಯಂಡ್ ಡಾಕ್ಟರ್ ಫೌಂಡ್ ದಟ್ ದ ಸ್ಟಮಕ್ ವಾಸ್ ಚರ್ನಿಂಗ್ ಫುಡ್. ಆಹಾರ ಇಲ್ಲೇನಾಗುತ್ತೆ, ಡೈಜೆಷನ್ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಅವನಿಗೆ. ಇಟ್ ವಾಸ್ ಸಿಕ್ರೀಟೆಡ್ ಎ ಫ್ಲೂಯಿಡ್, ಒಂದು ಫ್ಲೂಯಿಡ್ ಸಿಕ್ರೇಟ್ ಆಗ್ತಿದೆ, ವಿಚ್ ಕುಡ್ ಡೈಜೆಸ್ಟ್ ದ ಫುಡ್. ಇದು ಏನು ಮಾಡುತ್ತೆ, ಆಹಾರವನ್ನು ಜೀರ್ಣಿಸುತ್ತೆ. ಹಿ ಆಲ್ಸೋ ಅಬ್ಸರ್ವ್ಡ್ ದಟ್ ಎಂಡ್ ಆಫ್ ದ ಸ್ಟಮಕ್ opens into the intestine only after the digestion of the food inside the stomach is completed. ಹೊಟ್ಟೆಲಿರುವಂತಹ ಆಹಾರ ಕಂಪ್ಲೀಟಾಗಿ ಜೀರ್ಣಗೊಂಡಾದಮೇಲೆ ಏನಾಗುತ್ತೆ, ಆಗ ಮಾತ್ರ ಈ ಇನ್ನೊಂದು ವಾಲ್ ಇರುತ್ತಲ್ಲ, ಹೊಟ್ಟೆಯ ಇನ್ನೊಂದು ವಾಲ್, ಇಂಟೆಸ್ಟೈನಿಗೆ ಹೋಗುವಂಥ ವಾಲ್ ಇರುತ್ತಲ್ಲ, ಈ ವಾಲ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ಸಹಿತ ಇಂಟೆಸ್ಟೈನಿಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಬ್ಸಾರ್ಪ್ಷನ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ನಾವು ಈ ಪೋಷಣೆ, ನ್ಯೂಟ್ರಿಷನ್, ಅನಿಮಲ್ ನ್ಯೂಟ್ರಿಷನ್ ನೋಡುವಾಗ ಹೇಳಿದ್ವಿ, ಆಹಾರವನ್ನು ಸೇವನೆ ಮಾಡೋದು, ಅದೇ ರೀತಿಯಾಗಿ ಅದು ಬಳಕೆ ಆಗಬೇಕು ಅಂತ ಹೇಳಿ ನೋಡಿದ್ವಿ ಅಲ್ವಾ. ಬಳಕೆ ಆಗಬೇಕು ಅಂತಂದರೆ ಇಟ್ ಶುಡ್ ಬಿ ಅಬ್ಸಾರ್ಬ್, ಅದೇನಾಗಬೇಕು, ಅಬ್ಸಾರ್ಪ್ಷನ್ ಆಗಲೇಬೇಕು. ಆಗ ಮಾತ್ರ ಅದು ಬ್ಲಡ್ಡಿಗೆ ಸೇರುತ್ತೆ, ಬ್ಲಡ್ ಮೂಲಕ ಎಲ್ಲ ಸೆಲ್ಗಳಿಗೂ ಸಹಿತ ಸೇರುತ್ತೆ. ಆಗ ಮಾತ್ರ ನಮಗೆ ಫುಡ್ಡನ್ನು ಸದ್ಬಳಕೆ ಆಗುತ್ತೆ ಅಲ್ವಾ. ದ ಡೈಜೆಸ್ಟೆಡ್ ಫುಡ್ ಕ್ಯಾನ್ ನೌ ಪಾಸ್ ಇನ್ ಟು ದ ಬ್ಲಡ್ ವೆಸಲ್ಸ್ ಇನ್ ದ ವಾಲ್ ಆಫ್ ದ ಇಂಟೆಸ್ಟೈನ್. ಈಗ ಇಂಟೆಸ್ಟೈನಲ್ಲಿ ಜೀರ್ಣ ಆಯಿತು, ಅಲ್ಲಿ ಇರುವಂತಹ ಸೆಲ್ಗಳು ಅಥವಾ ಅಲ್ಲಿರುವಂತಹ ವಾಲ್ ಅವೆಲ್ಲವೂ ಏನು ಮಾಡುತ್ತೆ, ಫುಡ್ಡನ್ನು ಇರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಅಬ್ಸರ್ವ್ ಮಾಡ್ಕೊಂಡಿರೋದನ್ನು ಬ್ಲಡ್ ಸ್ಟ್ರೀಮ್ಗೆ ಪಾಸ್ ಮಾಡುತ್ತೆ. ಆ ಬ್ಲಡ್ ಏನು ಮಾಡುತ್ತೆ, ಈಗ ಇದನ್ನು ನಾವು ಫಸ್ಟ್ ಅಂತ ಕರಿತೀವಿ ಅಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೀವಿ. ದ ಇನ್ನರ್ ವಾಲ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಹ್ಯಾವ್ ಥೌಸಂಡ್ಸ್ ಆಫ್ ಫಿಂಗರ್ ಲೈಕ್ ಔಟ್ಗ್ರೋತ್ಸ್. ಇದನ್ನು ನಾವು ವಿಲ್ಲಿ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಹೀಗಿರುತ್ತೆ. ಇವು ಏನು ಮಾಡುತ್ತೆ, ಈ ಅಬ್ಸಾರ್ಪ್ಷನ್ ಪ್ರೋಸೆಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ದ ವಿಲ್ಲೈ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್. ಈಗ ಆಹಾರ ಇಂಟೆಸ್ಟೈನಿಗೆ ಎಂಟರ್ ಆಗುತ್ತಲ್ಲ, ಆಗ ಅಲ್ಲಿ ಡೈಜೆಷನ್ ಎಲ್ಲ ಆಯಿತು. ಅಬ್ಸಾರ್ಪ್ಷನ್ ಟೈಮಲ್ಲಿ ಏನಾಗುತ್ತೆ, ಈ ವಿಲ್ಲೈ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಇನ್ನೂ ಹೆಚ್ಚು ಇನ್ಕ್ರೀಸ್ ಆಗುತ್ತೆ. ದಟ್ ಹೆಲ್ಪ್ಸ್ ಟು ಅಬ್ಸಾರ್ಬ್ ದ ಡೈಜೆಸ್ಟೆಡ್ ಫುಡ್. ಡೈಜೆಸ್ಟ್ ಆಗಿರುವಂತಹ ಆಹಾರವನ್ನು ಈ ವಿಲ್ಲೈಗಳು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಈಚ್ ವಿಲ್ಲಸ್ ಹ್ಯಾಸ್ ಎ ನೆಟ್ವರ್ಕ್ ಆಫ್ ಥಿನ್ ಆ್ಯಂಡ್ ಸ್ಮಾಲ್ ಬ್ಲಡ್ ವೆಸಲ್ಸ್ ಕ್ಲೋಸ್ ಟು ಇಟ್ ಸರ್ಫೇಸ್. ಅದರ ನೆಕ್ಸ್ಟ್, ಈ ಸರ್ಫೇಸ್ ಹೀಗಿರುತ್ತೆ ಅಂದರೆ ಇದರ ನೆಕ್ಸ್ಟ್ ಏನಾಗಿರುತ್ತೆ, ಇಲ್ಲೇ ಬ್ಲಡ್ ಸ್ಟ್ರೀಮ್ಗಳಿರುತ್ತೆ. ಇದರಿಂದ ಏನಾಗುತ್ತೆ, ಈ ವಿಲ್ಲೈಗಳು ಅಬ್ಸರ್ವ್ ಮಾಡ್ಕೊಂಡಿರೋಂತಹ ಆಹಾರವನ್ನು ಇವು ಬ್ಲಡ್ಗೆ ಕಳಿಸುತ್ತೆ. ದ ಅಬ್ಸರ್ವ್ಡ್ ಸಬ್ಸ್ಟೆನ್ಸಸ್ ಆರ್ ಟ್ರಾನ್ಸ್ಪೋರ್ಟೆಡ್ ವಿಯಾ ಬ್ಲಡ್ ವೆಸಲ್ಸ್ ಟು ಡಿಫ್ರೆಂಟ್ ಆರ್ಗನ್ಸ್ ಆಫ್ ದ ಬಾಡಿ ವೇರ್ ದೇ ಆರ್ ಯೂಸ್ಡ್ ಟು ಬಿಲ್ಡ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಈ ರೀತಿಯಾಗಿ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಸಹಿತ ಆಹಾರ ಜೊತೆಗೆ ನ್ಯೂಟ್ರಿಯೆಂಟ್ಸ್ಗಳು ಹೋಗ್ತವೆ. ಇದನ್ನೇ ನಾವು ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಈ ಮೇಜರಾಗಿ ಅನಿಮಲ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿದ್ವಿ ಏನೋ ಸಚ್ ಆಸ್ ಅಂತ ಹೇಳಿ ಹೇಳ್ತಿದ್ದಾರೆ. ದ ಅಬ್ಸಾರ್ಬ್ಡ್ ಸಬ್ಸ್ಟೆನ್ಸಸ್ ಆರ್ ಟ್ರಾನ್ಸ್ಪೋರ್ಟೆಡ್ ವಿಯಾ ಬ್ಲಡ್ ವೆಸಲ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ, ಎಲ್ಲದಕ್ಕೂ ಸೇರುತ್ತೆ. ವೇರ್ ದೇ ಆರ್, ಅಲ್ಲಿ ಏನು ಮಾಡುತ್ತೆ ಅಂದರೆ ದೇ ಯೂಸ್ ಟು ಬಿಲ್ಡ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಯಾವ್ಯಾವು, ಸಚ್ ಆಸ್ ಪ್ರೋಟೀನ್ಸ್ ರಿಕ್ವೈರ್ಡ್ ಬೈ ದ ಬಾಡಿ. ಈ ರೀತಿಯಾಗಿ ಪ್ರೋಟೀನ್ಗಳನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ ಈ ಪ್ರೋಸೆಸ್ ಹೆಲ್ಪ್ಫುಲ್ ಆಗುತ್ತೆ. ಆ ಪ್ರೋಸೆಸ್ನ ನಾವು ಅಸಿಮಿಲೇಷನ್ ಅಂತ ಹೇಳಿ ಕರಿತೀವಿ. ದ ಸೆಲ್ಸ್ ಗ್ಲೂಕೋಸ್ ಬ್ರೇಕ್ಸ್ ಡೌನ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಇಂಟು ಕಾರ್ಬನ್ ಡೈಆಕ್ಸೈಡ್. ಈಗ ಈ ಗ್ಲೂಕೋಸ್ಗಳು ಸೆಲ್ಲಲ್ಲಿರುವಂತಹ ಗ್ಲೂಕೋಸ್ಗಳು, ಇದು ಯೂಶ್ವಲಿ ಯಾವ ಜನರಲ್ ಫಾರ್ಮುಲಾ ನಮಗೆ ಗೊತ್ತಿದೆ, C6H12
O6 ಅಂತೇಳಿ ತಗೊಳ್ಳೋಣ. ಇದನ್ನು ಈ ಆಕ್ಸಿಜನ್ ವಿತ್ ದ ಹೆಲ್ಪ್ ಆಫ್ ದ ಆಕ್ಸಿಜನ್ ಏನಾಗುತ್ತೆ, ಇದು ಕಾರ್ಬನ್ ಡೈಆಕ್ಸೈಡ್ ಆಗಿ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವಾಟರ್, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆಯಿತು, ಅದ್ರ ಜೊತೆಗೆ ವಾಟರ್ ಆ್ಯಂಡ್ ಎನರ್ಜಿನೂ ಸಹಿತ ರಿಲೀಸ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ನೀವು ಹೇಗೆ ಕಂಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. C6H12O6 ಇದೇನಾಗುತ್ತೆ, ವಿತ್ ದ ಹೆಲ್ಪ್ ಆಫ್ ದ ಆಕ್ಸಿಜನ್ ಏನಾಗುತ್ತೆ, ಇದು ಡಿವೈಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಇದೇ ಈಕ್ವೇಷನನ್ನು ನೀವು ಎಲ್ಲಿ ನೋಡಿರ್ತೀರಾ ಅದನ್ನು ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಕಾರ್ಬನ್ ಡೈಆಕ್ಸೈಡ್, ವಾಟರ್, ಅದೇ ರೀತಿಯಾಗಿ ಎನರ್ಜಿ, ಜೊತೆಗೆ ಆಕ್ಸಿಜನ್ ಬಿಡಿ, ಇದಿಷ್ಟು ನೋಡಿ. ಇಲ್ಲಿ ನೋಡಿದ್ವಿ ಫೋಟೋಸಿಂಥಸಿಸ್ ರಿಯಾಕ್ಷನಲ್ಲಿ ನೋಡಿದ್ವಿ. ಇವೆಲ್ಲವೂ ಸೇರಿಬಿಟ್ಟು ಏನು ಮಾಡಿತ್ತು, ಗ್ಲೂಕೋಸ್ ಅಥವಾ ಸ್ಟಾರ್ಚನ್ನು ಪ್ರೊಡ್ಯೂಸ್ ಮಾಡಿತ್ತು ಅಲ್ವಾ. ಈ ಸ್ಟಾರ್ಚ್ ಈಗ ನಮ್ಮ ಬಾಡಿಗೆ ಎಂಟರ್ ಆಗಿ ಇವೆಲ್ಲವೂ ಏನಾಯಿತು, ಡಿವೈಡ್ ಆಗ್ತಾ ಹೋಯಿತು. ಎನರ್ಜಿನ ನಮಗೆ ಈ ರೀತಿಯಾಗಿ ಸಪ್ಲೈ ಮಾಡ್ತಿದೆ. ಈ ರೀತಿಯಾಗಿ ಕಂಪೇರ್ ಮಾಡ್ಕೊತ ಹೋಗಿ. ದ ಫುಡ್ ದಟ್ ರಿಮೈನ್ಸ್ ಅನ್ಡೈಜೆಸ್ಟೆಡ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಎಂಟರ್ಸ್ ಇನ್ ಟು ದ ಲಾರ್ಜ್ ಇಂಟೆಸ್ಟೈನ್. ಈಗ ಆಲ್ಮೋಸ್ಟ್ ಎಲ್ಲ ಫುಡ್ಗಳು ಏನಾಗಿತ್ತು, ಡೈಜೆಷನ್ ಎಲ್ಲಾಗುತ್ತೆ, ದಟ್ ಒನ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಈಗ ಡೈಜೆಸ್ಟ್ ಆಗದೇ ಇರೋವಂಥ ಫುಡ್ ಜೊತೆಗೆ ಅಬ್ಸಾರ್ಪ್ಷನ್ ಅಂತ ಹೇಳಿದ್ವಿ, ಅಬ್ಸಾರ್ಪ್ಷನ್ ಆಗದೇ ಇರೋವಂತಹ ಫುಡ್ಗಳು ಏನಾಗುತ್ತೆ, ಈಗ ಲಾರ್ಜ್ ಇಂಟೆಸ್ಟೈನ್ಗೆ ಎಂಟರ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಇದು ಎಷ್ಟು ಉದ್ದ ಇದೆ ಹಾಗಿದ್ರೆ, ಇದು 1.5 ಅಷ್ಟು ಉದ್ದ ಇದೆ. ಇಟ್ಸ್ ಅ ವೈಡರ್ ಆ್ಯಂಡ್ ಶಾರ್ಟರ್ ದ್ಯಾನ್ ಸ್ಮಾಲ್ ಇಂಟೆಸ್ಟೈನ್. ಇದೇನಾಗಿದೆ, ಸ್ಮಾಲ್ ಇಂಟೆಸ್ಟೈನ್ಗಿಂತನೂ ಸ್ವಲ್ಪ ಸಣ್ಣದಾಗಿರುತ್ತೆ. ಇಟ್ಸ್ ಫಂಕ್ಷನ್ ಈಸ್ ಟು ಅಬ್ಸಾರ್ಬ್ ವಾಟರ್. ಮೇಯ್ನಾಗಿ ಲಾರ್ಜ್ ಇಂಟೆಸ್ಟೈನ್ನ ಕೆಲಸ ಏನಪ್ಪ ಅಂತಂದರೆ, ಇದು ವಾಟರ್ನ ಹಾಗೆ ಕೆಲವು ಸಾಲ್ಟ್ ಅಂಶನ, ಉಪ್ಪಿನ ಅಂಶಗಳನ್ನು ಮಾತ್ರ ಏನಾಗುತ್ತೆ ಈ ಲಾರ್ಜ್ ಇಂಟೆಸ್ಟೈನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಫ್ರಮ್ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್. ಹಾಗಿದ್ರೆ ವಾಟರ್ ಮತ್ತು ಸಾಲ್ಟ್ ಲಾರ್ಜ್ ಇಂಟೆಸ್ಟೈನಲ್ಲಿ ಮಾತ್ರನ ಅಬ್ಸಾರ್ಬ್ ಆಗೋದು ಅಲ್ಲ, ಅನ್ಅಬ್ಸಾರ್ಬ್ಡ್ ಫುಡ್ ಇರುತ್ತಲ್ಲ, ಆ ಫುಡ್ಡಲ್ಲಿ ಇರುವಂತಹ ನೀರನ್ನು ಹಾಗೆ ಕೆಲವು ಸಾಲ್ಟನ್ನು ಮಾತ್ರ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದರೆ ಬೇರೆ ಕಡೆ ಡೈಜೆಷನ್ ಆಗುವಾಗಲೂ ಸಹಿತ ವಾಟರ್, ಸಾಲ್ಟ್ ಇವೆಲ್ಲವೂ ಆಲ್ಮೋಸ್ಟ್ ಅಬ್ಸಾರ್ಪ್ಷನ್ ಆಗಿರುತ್ತೆ. ಬಟ್ ಇಲ್ಲಿ ಮೇಜರಾಗಿ ಅನ್ಅಬ್ಸಾರ್ಪ್ಷನ್ ಆಗಿರುವಂಥ ಫುಡ್ಗಳು ಮಾತ್ರ ಇಲ್ಲಿ ಅದರಲ್ಲಿರುವಂತಹ ವಾಟರ್ ಮತ್ತು ಸಮ್ ಸಾಲ್ಟ್ಸ್ಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ದ ರಿಮೈನಿಂಗ್ ವೇಸ್ಟ್ passes into the rectum and remains there as semi-solid fecus. ಇಲ್ಲಿ ನಾವು ಪಿಕ್ಚರಲ್ಲಿ ನೋಡ್ಬೋದು, ರೆಕ್ಟಮ್ ಅಂಥೇಳಿದೆ, ಗುದನಾಳ ಅಂಥೇಳಿ ಕರಿತೀವಿ. ರೆಕ್ಟಮ್, ಗುದನಾಳ ಅಂಥೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ ಆ ಫುಡ್, ಅದನ್ನೇ ನಾವು ಫಿಕಸ್ ಅಂಥೇಳಿ ಕರಿತೀವಿ. ಮಲ ಅಂಥೇಳಿ ಕರಿತೀವಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ದ ಫಿಕಲ್ ಮ್ಯಾಟರ್ ರಿಮೂವ್ ಥ್ರೂ ದ ಏನೆಸ್ ಫ್ರಮ್ ಟೈಮ್ ಟು ಟೈಮ್. ಇದನ್ನೇ ನಾವೇನಂತ ಕರಿತೀವಿ, ಎಜೆಷನ್ ಅಂಥೇಳಿ ಕರಿತೀವಿ. ಇಂಜೆಷನ್ ಆಹಾರವನ್ನು ತಗೊಳ್ಳೋದು, ಇಂಜೆಷನ್ ಆಹಾರ ಸೇವನೆ ಅಂಥೇಳಿ ಹೇಳಿದ್ವಿ. ಅದೇ ರೀತಿಯಾಗಿ ಎಜೆಷನ್ ಅಂತ ಅಂದರೆ ಆಹಾರನ ಹೊರಗೆ, ಅಂದರೆ ಡೈಜೆಷನ್ ಆಗಿ ಡೈಜೆಸ್ಟೆಡ್ ಫುಡ್ಡನ್ನು ನಾವು ಹೊರಗೆ ಹಾಕ್ತೀವಲ್ಲ, ಅದನ್ನೇ ನಾವು ಎಜೆಷನ್ ಅಂತ ಹೇಳಿ ಕರಿತೀವಿ. ಡೈಜೆಷನ್ ಇನ್ ಗ್ರಾಸ್ ಈಟಿಂಗ್ ಅನಿಮಲ್ಸ್. ಈಗ ಅನಿಮಲ್ಸ್ಗಳಲ್ಲಿ, ಅದರಲ್ಲೂ ಹ್ಯೂಮನ್ಸಲ್ಲಿ ಹೇಗೆ ಡೈಜೆಷನ್ ಆಗುತ್ತೆ ಅಂತ ಹೇಳಿ ನಾವು ನೋಡಿದ್ವಿ. ಈಗ ಗ್ರಾಸ್ ಈಟಿಂಗ್ ಅನಿಮಲ್ಸ್ ಅಂದರೆ ಕೌಗಳಲ್ಲಿ ನಾವು ನೋಡಬಹುದು, ಅಲ್ಲಿ ಅದು ಯಾವಾಗಲೂ ಅಗಿತಾನೇ ಇರುತ್ತೆ ಆಹಾರವನ್ನು. ಅಲ್ಲಿ ಯಾವ ರೀತಿಯಾದಂತಹ ಡೈಜೆಷನ್ ಆಗುತ್ತೆ ಇಲ್ಲಿ ನೋಡೋಣ ಇವಾಗ. ಹ್ಯಾವ್ ಯು ಅಬ್ಸರ್ವ್ಡ್, ಕೇಳ್ತಾ ಇದ್ದಾರೆ ಸೇಮ್ ಕ್ವಶನ್. ಕೌ, ಬಫೆಲೋ and other eating animals and grass eating animals chewing continuously even when they are not eating. ಆಹಾರವನ್ನು ತಿನ್ನದೇ ಇದ್ದಾಗಲೂ ಸಹಿತ ಅವು ಬಾಯಲ್ಲಿರುವಂಥ ಜಗಿತಾನೇ ಇರುತ್ತೆ. ಅಲ್ಲಿ ಏನಾಗ್ತಿದೆ ನೋಡೋಣ ಈಗ. ಆ್ಯಕ್ಚುಲಿ ದೆ ಕ್ವಿಕ್ಲಿ ಸ್ವ್ಯಾಲೋ ದ ಗ್ರಾಸ್ ಆ್ಯಂಡ್ ಸ್ಟೋರ್ ಇಟ್ ಇನ್ ಎ ಪಾರ್ಟ್ ಆಫ್ ಸ್ಟಮಕ್ ಕಾಲ್ಡ್ ರೂಮನ್. ಹೊಟ್ಟೆಲಿ ಅವರಿಗೆ ಒಂದು ಭಾಗ ಇರುತ್ತೆ, ಅದನ್ನು ನಾವು ರುಮನ್ ಅಂತ ಹೇಳಿ ಕರಿತೀವಿ. ಈ ಆಹಾರವನ್ನು ಅದು ತಿಂದುಬಿಟ್ಟು, ಅಂದರೆ ಬಾಯಲ್ಲಿ ಅಗದುಬಿಟ್ಟು ಏನು ಮಾಡುತ್ತೆ, ಸ್ಟಮಕ್ಕಿಗೆ ಕಳಿಸುತ್ತೆ. ಅಲ್ಲಿ ರುಮನ್ನಲ್ಲಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ.
ಅದಕ್ಕೆ ಬೇಕಾದಾಗ ಅದು ಮತ್ತೆ ವಾಪಸ್ ತೊಗೊಬಿಟ್ಟು ಮತ್ತೆ ಅಲ್ಲಿ ಜಗಿಯುತ್ತೆ. ಹಿಯರ್ ದ ಫುಡ್ ಗೆಟ್ಸ್ ಪಾರ್ಷಿಯಲಿ ಡೈಜೆಸ್ಟೆಡ್. ಇಲ್ಲೇನಾಗುತ್ತೆ, ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಜೀರ್ಣ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಕಡ್ ಅಂತ ಹೇಳಿ ಕರಿತೀವಿ. ಬಟ್ ಲೇಟರ್ ದ ಕಡ್ ರಿಟರ್ನ್ಸ್ ಇಟ್ ದ, ಈಗ ಅಲ್ಲಿ ರುಮನಲ್ಲಿ ಡೈಜೆಸ್ಟೆಡ್ ಆಗಿರೋದನ್ನು ಕಡ್ ಅಂತ ಹೇಳಿ ಕರಿತೀವಿ. ಆ ಕಡ್ಡನ್ನು ಏನು ಮಾಡುತ್ತೆ, ಮತ್ತೆ ಈ ಅನಿಮಲ್ಸ್ಗಳು ಏನು ಮಾಡುತ್ತೆ ಅಂದರೆ ಮತ್ತೆ ಅದು ಮೌತ್ಗೆ ಅಂದರೆ ಬಾಯಿಗೆ ಮತ್ತೆ ಅದು ರಿಟರ್ನ್ ವಾಪಸ್ ಪಡ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಡೈಜೆಷನ್ ಮಾಡುತ್ತೆ, ಮತ್ತೆ ಅದನ್ನು ಅಗಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ರುಮಿನೇಷನ್ ಅಂತ ಹೇಳಿ ಕರಿತೀವಿ. ಇಂತಹ ಪ್ರಾಣಿಗಳನ್ನು ರುಮಿನೆಂಟ್ಸ್ ಅಂತ ಹೇಳಿ ಕರಿತೀವಿ. ರುಮಿನೆಂಟ್ ಅಂದರೆ ಕನ್ನಡದಲ್ಲಿ ಮೆಲುಕು ಹಾಕುವ ಪ್ರಾಣಿಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ಬೋದು, ಸೇಮ್ ಇಲ್ಲಿ ರುಮನ್ ಅಂತ ಹೇಳಿದೆ. ಸ್ಟಮಕ್ ಪಾರ್ಟ್ ಆ್ಯಸ್ ಇಟ್ ಈಸ್ ಹ್ಯೂಮನ್ಸಲ್ಲಿ ಹೇಗಿರುತ್ತೆ ಆಗಿದೆ, ಬಟ್ ಏನೋ ಅಂದರೆ ಶೇಪ್ ಜೆ ಶೇಪ್ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ಮೌತ್ ಪಾರ್ಟ್ ಸೇಮ್ ಇದೆ ಆ್ಯಸ್ ಲೈಕ್ ಹ್ಯೂಮನ್ಸ್. ಅದೇ ರೀತಿಯಾಗಿ ಈಸೋಫೇಗಸ್ ಇದೆ, ಅಂದರೆ ಫುಡ್ ಪೈಪ್ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಟಮಕ್ಕಿಗೆ ಹೋಗುತ್ತೆ. ಸ್ಟಮಕ್ಕಲ್ಲಿ ಎಕ್ಸ್ಟ್ರಾ ಪಾರ್ಟ್ ಯಾವುದು ಅಂತಂದರೆ ದಟ್ ಒನ್ ಈಸ್ ರೂಮನ್ ಅಲ್ವಾ. ಆದರೆ ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ ಇದೆ, ಅದೇ ರೀತಿಯಾಗಿ ಲಾರ್ಜ್ ಇಂಟೆಸ್ಟೈನ್ ಸಹಿತ ಇದೆ. ಇದನ್ನೆಲ್ಲ ನೀವು ಗಮನಿಸ್ತಾ ಇದ್ದೀರಾ ಅನ್ಕೋತೀನಿ. ಓಕೆ, ಈಗ ಇಲ್ಲಿ ನೋಡಿ, ದ ಗ್ರಾಸ್ ಈಸ್ ರಿಚ್ ಇನ್ ಸೆಲ್ಯುಲೋಸ್. ಇವೆಲ್ಲವೂ ಏನು ಗ್ರಾಸ್ ಈಟಿಂಗ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಆ ಗ್ರಾಸಲ್ಲಿ ಸೆಲ್ಯುಲೋಸ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಈ ಸೆಲ್ಯುಲೋಸ್ನ ನಾವು ಕಾರ್ಬೋಹೈಡ್ರೇಟ್ ಅಂತೇಳಿ ಕರಿತೀವಿ. ಇದರಲ್ಲೂ ಸಹಿತ CHO ಈ ಕಾಂಪೊನೆಂಟ್ಸ್ ಇರೋದ್ರಿಂದ ಏನಂತ ಕರಿತೀವಿ, ಇದನ್ನು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಕರಿತೀವಿ. ಇನ್ ರುಮಿನೆಂಟ್ಸ್ ಲೈಕ್ ಕ್ಯಾಟಲ್, ಡೀರ್ ಎಕ್ಸೆಟ್ರಾ, ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ರುಮನ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಅ ಸೆಲ್ಯುಲೋಸ್. ಈ ಕಾನ್ಸೆಪ್ಟ್ ನಾನು 6th ಸ್ಟ್ಯಾಂಡರ್ಡಲ್ಲಿ ಡಿಸ್ಕಸ್ ಮಾಡಿದ್ದೆ, ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತ ಹೇಳಿ ಪಾಠದಲ್ಲಿ. ಏನಂದರೆ ಈ ಸೆಲ್ಯುಲೋಸ್ಗಳು ನಮ್ಮ ಹ್ಯೂಮನ್ ಬಾಡಿಲಿ ಡೈಜೆಸ್ಟ್ ಆಗೋಲ್ಲ. ಯಾಕೆ ಅಂಥೇಳಿ ನಾನು ಕೇಳಿದ್ದೆ, ಅದ್ರ ಜೊತೆಗೆ ಆನ್ಸರ್ ಸಹಿತ ನಾನು ಮಾಡಿದ್ದೆ. ಏನಂದರೆ ಈ ಸೆಲ್ಯುಲೋಸ್ನ ಡೈಜೆಸ್ಟ್ ಮಾಡುವಂತಹ ಬ್ಯಾಕ್ಟೀರಿಯಾಗಳು ನಮ್ಮ ಹ್ಯೂಮನ್ ಬಾಡಿಲಿ ಇಲ್ಲ. ಆದರೆ ಆ ಬ್ಯಾಕ್ಟೀರಿಯಾಗಳು ಈ ರುಮನ್ ಇನ್ಸೈಡ್ ದ ರುಮನ್ ಏನಾಗಿದೆ ಇರುತ್ತೆ. ಅದಕ್ಕೋಸ್ಕರ ಈ ರುಮನ್ಸ್ಗಳಲ್ಲಿ ಮಾತ್ರ ಈ ಸೆಲ್ಯುಲೋಸ್ಗಳು ಡೈಜೆಷನ್ ಆಗುತ್ತೆ. ನಮ್ಮ ಹ್ಯೂಮನ್ಸ್ ಬಾಡಿಲಿ ಡೈಜೆಷನ್ ಆಗೋದಿಲ್ಲ. ಇದನ್ನು ಸಹಿತ ಎಕ್ಸಾಮಲ್ಲಿ ಕೇಳಬಹುದು. ಅನಿಮಲ್ಸ್ ಲೈಕ್ ಹಾರ್ಸಸ್, ರ್ಯಾಬಿಟ್ ಎಕ್ಸೆಟ್ರಾ ಹ್ಯಾವ್ ಎ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸಿಕಮ್. ಇದನ್ನು ನಾವು ಸಿಕಮ್ ಅಂತಲೇ ಕರಿತೀವಿ ಕನ್ನಡದಲ್ಲೂ. ಆ್ಯಂಡ್ ಬಿಟ್ವೀನ್ ದ ಈಸೋಫೇಗಸ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಜೊತೆಗೆ ಇಲ್ಲಿ ಈಸೋಫೇಗಸ್ ಫುಡ್ ಪೈಪ್ ಅಂತ ಹೇಳ್ತೀವಲ್ಲ, ಅದರ ಎರಡರ ಮಧ್ಯೆ ಏನಾಗಿದೆ ಈ ಸಿಕಮ್ ಅಂತ ಹೇಳಿ ಈ ಅನಿಮಲ್ಸ್ಗಳಲ್ಲಿ ಇರುತ್ತಂತೆ. ಅಂದರೆ ಈ ಹಾರ್ಸಸ್ ಮತ್ತು ರ್ಯಾಬಿಟ್ ಈ ರೀತಿಯಾದಂಥ ಅನಿಮಲ್ಸ್ಗಳಲ್ಲಿ ದ ಸೆಲ್ಯುಲೋಸ್ ಆಫ್ ದ ಫುಡ್ ಈಸ್ ಡೈಜೆಸ್ಟೆಡ್ ಹಿಯರ್ ಬೈ ದ ಆ್ಯಕ್ಷನ್ ಆಫ್ ಸರ್ಟೈನ್ ಬ್ಯಾಕ್ಟೀರಿಯಾ. ಈ ಪ್ರಾಣಿಗಳಲ್ಲಿ ಏನಾಗಿರುತ್ತೆ, ಇದರಲ್ಲಿ ಏನಾಗಿರುತ್ತೆ ರುಮನ್ ಅನ್ನೋದಿರಲ್ಲ. ಆದರೆ ಈ ಸಿಕಮ್ ಅಂತ ಹೇಳಿದ್ನಲ್ಲ, ಅಂದರೆ ಫುಡ್ ಪೈಪ್ ಜೊತೆಗೆ ಸ್ಮಾಲ್ ಇಂಟೆಸ್ಟೈನ್ ಮಧ್ಯ ಇರುತ್ತೆ ಅಂತ ಹೇಳಿದ್ವಲ್ಲ, ಇಲ್ಲಿರುವಂತಹ ಸಿಕಮಲ್ಲಿ ಈ ಬ್ಯಾಕ್ಟೀರಿಯಾಗಳು ಇರುತ್ತೆ. ಈ ಬ್ಯಾಕ್ಟೀರಿಯಾಯಿಂದ ಏನಾಗುತ್ತೆ, ಈ ಸೆಲ್ಯುಲೋಸನ್ನು ಡೈಜೆಷನ್ ಆಗ್ತಾ ಹೋಗುತ್ತೆ. ಇದನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ದ ಸೆಲ್ಯುಲೋಸ್ ಆಫ್ ದ ಫುಡ್ ಡೈಜೆಸ್ಟೆಡ್ ಹಿಯರ್ ಬೈ ದ ಆ್ಯಕ್ಷನ್ ಆಫ್ ಸರ್ಟೈನ್ ಬ್ಯಾಕ್ಟೀರಿಯಾ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ಸ್. ಅವುಗಳು ನಮ್ಮ ಹ್ಯೂಮನ್ ಬಾಡಿಲಿ ಇರೋದಿಲ್ಲ. ಫೀಡಿಂಗ್ ಆ್ಯಂಡ್ ಡೈಜೆಷನ್ ಇನ್ ಅಮೀಬಾ. ಅಮೀಬಾಗಳಲ್ಲಿ ಹಾಗಿದ್ದರೆ ಯಾವ ರೀತಿಯಾದಂತಹ ಜೀರ್ಣ ನಡೆಯುತ್ತೆ, ಜೀರ್ಣಕ್ರಿಯೆ ಹೇಗಿದೆ ಅಂತ ಹೇಳಿ ನೋಡೋಣ. ಅಮೀಬಾ ಈಸ್ ಎ ಮೈಕ್ರೋಸ್ಕೋಪಿಕ್ ಸಿಂಗಲ್ ಸೆಲ್ಡ್ ಆರ್ಗನಿಸಮ್. ಇದನ್ನು ನಾವು ಯೂನಿಸೆಲ್ಯುಲಾರ್ ಅಂತ ಹೇಳಿ ಕರಿತೀವಿ, ಏಕಕೋಶೀಯ ಜೀವಿ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಕೇವಲ ಮೈಕ್ರೋಸ್ಕೋಪಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ. ಫೌಂಡ್ ಇನ್ ದ ಪಾಂಡ್ ವಾಟರ್. ಓಕೆ, ಅಮೀಬಾ ಹ್ಯಾಸ್ ಎ ಸೆಲ್ ಮೆಂಬ್ರೇನ್. ನಾವು ಸೆಲ್ಗಳು ಹೇಗಿರುತ್ತೆ ಅಂತೇಳಿ ಲಾಸ್ಟ್ ಚಾಪ್ಟರಲ್ಲಿ ನೋಡ್ಕೊಬಂದಿದ್ವಿ. ಅದರಲ್ಲಿ ಸೆಲ್ ಮೆಂಬ್ರೇನ್, ಹಾಗೆ ನ್ಯೂಕ್ಲಿಯಸ್, ಹಾಗೆ ಸೈಟೋಪ್ಲಾಸಮ್, ಈ ರೀತಿಯಾಗಿ ಅದರಲ್ಲಿ ಏನಿರುತ್ತೆ ಅಂತ ನೋಡ್ಕೊಬಂದಿದ್ವಿ. ಅಮೀಬಾದಲ್ಲೂ ಸಹಿತ ಸೆಲ್ ಮೆಂಬ್ರೇನ್ ಇರುತ್ತೆ, ಎ ರೌಂಡೆಡ್ ಡೆನ್ಸ್ ನ್ಯೂಕ್ಲಿಯಸ್ಸು ಸಹಿತ ಇರುತ್ತೆ, ಆ್ಯಂಡ್ ಮೆನಿ ಸ್ಮಾಲ್ ಬಬಲ್ ಲೈಕ್ ವ್ಯಾಕ್ಯೂಲ್ಸ್ಗಳು ಸಹಿತ ಇರುತ್ತೆ. ಇನ್ ಇಟ್ಸ್ ಸೈಟೋಪ್ಲಾಸಮ್ ಅಂಥೇಳಿ ಈ ಥರ ಚುಕ್ಕಿ ಈ ಥರ ಇತ್ತಲ್ಲ, ಇದ್ರೊಳಗಡೆ ಸಹಿತ ಈ ವ್ಯಾಕ್ಯೂಲ್ಸ್ಗಳು ಸಹಿತ ಇರುತ್ತೆ. ಅಮೀಬಾ ಕಾನ್ಸ್ಟೆಂಟ್ಲಿ ಚೇಂಜಸ್ ಇಟ್ಸ್ ಶೇಪ್. ಇದೇನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಪ್ಲೀಸ್ ಆ ಫಸ್ಟ್ ವಿಡಿಯೋ ಅಂದರೆ 7th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ನ ನೋಡ್ಕೊಬನ್ನಿ, ಆಗ ನಿಮಗೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಅಮೀಬಾ ಕಾನ್ಸ್ಟೆಂಟ್ಲಿ ಚೇಂಜಸ್ ಇಟ್ಸ್ ಶೇಪ್. ಈ ಅಮೀಬಾ ಏನಾಗುತ್ತೆ, ತನ್ನ ಶೇಪ್ ನಮ್ಗೆ ಹೇಳ್ತಾರೆ ಅಮೀಬಾ ಶೇಪ್ ಬರೀರಿ ಅಂದರೆ ನಾವು ಯಾವ ರೀತಿ ಶೇಪಲ್ಲಾದ್ರೂ ಬರಿಬೋದು.
ಎ ಅಂತಲೇ ಬರಿಬೋದು, ಸಿ ಅಂತ ಬರಿಬೋದು. ಈ ರೀತಿಯಾಗಿ ನಾವು ಯಾವ್ದು ಶೇಪಲ್ಲಿ ಬರೆದ್ರೂ ಅದನ್ನು ಅಮೀಬಾ ಅಂತ ಹೇಳಿ ಕರೀತಾರೆ ಅಲ್ವಾ. ಅಮೀಬಾ ಅದಕ್ಕೆ ಕಾನ್ಸ್ಟೆಂಟ್ ಇದೇ ಶೇಪ್ ಅಂತ ಹೇಳಿರಲ್ಲ. ಆ್ಯಂಡ್ ಇಟ್ಸ್ ಪೊಸಿಷನ್ ಅದು ಇಲ್ಲೇ ಇರುತ್ತೆ ಅಂಥೇಳಿ ನಾವು ಹೇಳೋಕ್ಕಾಗಲ್ಲ. ಇಟ್ ಪುಷಸ್ ಔಟ್ ಒನ್ ಆರ್ more finger-like projections called pseudopodia or false feet for movement and capture of food. ಸ್ಯೂಡೋಪೋಡಿಯಾ ಅಂತಂದರೆ ಮಿಥ್ಯಪಾದ ಅಂತ ಹೇಳಿ ಕರಿತೀವಿ, ಅಂದರೆ ಸುಳ್ಳು ಪಾದ ಅಂತಲೂ ಹೇಳ್ಬೋದು. ಇಲ್ಲಿ ಈ ಪಿಕ್ಚರ್ ಇದೆ ನೋಡಿ ಅಮೀಬಾದು. ಇದು ಸೆಲ್ ವಾಲ್ ಆಗಿರುತ್ತೆ, ನ್ಯೂಕ್ಲಿಯಸ್. ಓಕೆ, ಇದನ್ನೇ ಇಲ್ಲಿ ಸ್ಯೂಡೋಪೋಡಿಯಾ ಅಂತ ಹೇಳಿ ಕರಿತೀವಿ. ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ಈ ರೀತಿಯಾಗಿ ಫಿಂಗರ್ ಲೈಕ್ ಅಂದರೆ ಈ ರೀತಿಯಾಗಿ ಉದ್ದುದ್ದವಾದಂತಹ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂದರೆ ಎಕ್ಸ್ಟ್ರಾ ಬೆಳೆದಿರುತ್ತೆ. ನೋಡೋಣ ಅವು ಏನು ಮಾಡ್ತವೆ ಅಂಥೇಳಿ. ಇವನ್ನ ನಾವು ಸ್ಯೂಡೋಪೋಡಿಯಾ ಅಂತ ಹೇಳಿ ಕರಿತೀವಿ. ಇವನ್ನೇ ಫಾಲ್ಸ್ ಫೀಟ್, ಮಿಥ್ಯಪಾದ ಅಥವಾ ಸುಳ್ಳು ಪಾದಗಳು ಅಂತಲೂ ಹೇಳ್ಬೋದು. ಇದರಿಂದ ಅವಕ್ಕೆ ಹೆಲ್ಪ್ ಏನಂದರೆ ಮೂಮೆಂಟ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಕ್ಯಾಪ್ಚರ್ ಆಫ್ ಫುಡ್, ಆಹಾರವನ್ನು ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಡೈಜೆಷನ್ಗೆ ಇದಕ್ಕೆಲ್ಲದಕ್ಕೂ ಹೆಲ್ಪ್ಫುಲ್ ಆಗೋಕ್ಕೋಸ್ಕರ ಈ ಸ್ಯೂಡೋಪೋಡಿಯಾ ಹೆಲ್ಪ್ಫುಲ್ ಆಗಿದೆ. ಅಮೀಬಾ ಫೀಡ್ಸ್ ಆನ್ ಸಮ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ಇವೇನಾಗುತ್ತೆ, ಕೆಲವು ಸೂಕ್ಷ್ಮ ಜೀವಿಗಳ ಮೇಲೆ ಇವು ಆಹಾರವನ್ನು ಇದು ಬೆಳೀತಾ ಹೋಗುತ್ತೆ. ಫಸ್ಟ್ ಇದು ವೆನ್ ಇಟ್ಸ್ ಸೆನ್ಸಸ್ ಫುಡ್, ಯಾವಾಗ ಇದು ಆಹಾರ ಇದೆ ನನಗಲ್ಲಿ ಅಂಥೇಳಿ ಗೊತ್ತಾಗುತ್ತೋ ಆಗ ಇಟ್ ಪುಷಸ್ ಔಟ್ ಸ್ಯೂಡೋಪೋಡಿಯಾ. ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತ ಹೇಳಿದ್ವಲ್ಲ ಅವನ್ನ ಇವು ಹೊರಗಡೆ ಹಾಕುತ್ತೆ. ಆ್ಯಂಡ್ ಅದನ್ನು ಆ ಫುಡ್ ಪಾರ್ಟಿಕಲ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಎಂಗಲ್ಸ್ ಇಟ್ ಅಂತಂದರೆ ಇವು ಜೀರ್ಣ ಮಾಡುತ್ತೆ, ಅಂದರೆ ತಿನ್ನುತ್ತೆ ಫಸ್ಟು. ಆ್ಯಂಡ್ ದೆನ್ ಇಟ್ ಟ್ರ್ಯಾಪ್ಡ್ ಇನ್ ಫುಡ್ ವ್ಯಾಕ್ಯೂಲ್. ಇಲ್ಲಿ ಫುಡ್ ವ್ಯಾಕ್ಯೂಲ್ ಅಂಥೇಳಿ ನೋಡ್ಬೋದು ನೀವು. ಈ ಫುಡ್ ವ್ಯಾಕ್ಯೂಲ್ಗಳಲ್ಲಿ ಇದನ್ನು ಡೈಜೆಷನ್ ಮಾಡುತ್ತೆ. ಡೈಜೆಸ್ಟಿವ್ ಜ್ಯೂಸಸ್ ಆರ್ ಸಿಕ್ರೇಟೆಡ್ ಇನ್ ಟು ದ ಫುಡ್ ವ್ಯಾಕ್ಯೂಲ್. ಈ ಫುಡ್ ವ್ಯಾಕ್ಯೂಲ್ಗಳಲ್ಲಿ ಕೆಲವು ಡೈಜೆಸ್ಟಿವ್ ಜ್ಯೂಸಸ್ಗಳು ಸಿಕ್ರೇಟ್ ಆಗುತ್ತೆ. ಅವು ಫುಡ್ಡಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ, ಜೊತೆಗೆ ಡೈಜೆಷನ್ ಮಾಡೋದಕ್ಕೋಸ್ಕರ ಹೆಲ್ಪ್ಫುಲ್ ಆಗಿರುತ್ತೆ. ದ ಆ್ಯಕ್ಟ್ ಆನ್ ದ ಫುಡ್ ಆ್ಯಂಡ್ ಬ್ರೇಕ್ ಇನ್ ಟು ದ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಗ್ರ್ಯಾಜುಲಿ ದ ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸರ್ವ್ಡ್. ಓಕೆ, ನಾನು ಅದೇ ಹೇಳಿದೆ ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿರುವಂತಹ ಫುಡ್ ವ್ಯಾಕ್ಯೂಲ್ಗಳಲ್ಲಿ ಡೈಜೆಸ್ಟಿವ್ ಜ್ಯೂಸ್ಗಳು ರಿಲೀಸ್ ಆಗುತ್ತೆ. ಅದು ಫುಡ್ಗಳನ್ನು ಡೈಜೆಷನ್ ಮಾಡೋಕ್ಕೆ, ಜೀರ್ಣ ಮಾಡೋಕ್ಕೆ, ಜೊತೆಗೆ ಆಹಾರದಲ್ಲಿರುವಂತಹ ಕೆಲವು ನ್ಯೂಟ್ರಿಯೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಈ ಫುಡ್ ವ್ಯಾಕ್ಯೂಲ್ ಹೆಲ್ಪ್ಫುಲ್ ಆಗಿದೆ. ದ ಅಬ್ಸರ್ವ್ಡ್ ಸಬ್ಸ್ಟೆನ್ಸಸ್, ಈಗ ಆಹಾರ ಅಬ್ಸರ್ಪ್ಷನ್ ಆಯಿತು ಅದೆಲ್ಲ ನೋಡಿದ್ವಿ. ಆ ಅಬ್ಸರ್ವ್ ಆಗಿರೋಂತಹ ಸಬ್ಸ್ಟೆನ್ಸ್ಗಳು ಈ ಅಮೀಬಾನ ಬೆಳೆಯೋಕ್ಕೋಸ್ಕರ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ಇದು ಬೆಳೆಯೋಕ್ಕೋಸ್ಕರ ಈ ಅಬ್ಸರ್ವ್ಡ್ ಸಬ್ಸ್ಟೆನ್ಸಸ್ಗಳು ಹೆಲ್ಪ್ಫುಲ್ ಆಗಿದೆ. ಹಾಗಿದ್ರೆ ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಅವುಗಳು ಏನು ಮಾಡುತ್ತೆ ಅಂದರೆ ದ ಅನ್ಡೈಜೆಸ್ಟೆಡ್ ರೆಸಿಡ್ಯೂ ಆಫ್ ದ ಫುಡ್ ಈಸ್ ಎಕ್ಸ್ಪೆಲ್ಡ್ ಔಟ್ಸೈಡ್ ಬೈ ದ ವ್ಯಾಕ್ಯೂಲ್. ಇಲ್ಲಿ ನಾವು ವ್ಯಾಕ್ಯೂಲ್ ನೋಡ್ತಾ ಇದ್ದೀವಲ್ವ, ಫುಡ್ ವ್ಯಾಕ್ಯೂಲ್, ಅದ್ರ ಮೂಲಕನೇ ಏನಾಗಿರುತ್ತೆ ಈ ಫುಡ್ಗಳು ಅಂದರೆ ಅನ್ಡೈಜೆಸ್ಟೆಡ್ ಫುಡ್ ಇರುತ್ತಲ್ಲ ಅದು ಹೊರಗಡೆ ಹಾಕುತ್ತೆ. ಸೇಮ್ ಆ್ಯಸ್ ಲೈಕ್ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಲ್ಲ ನಾವು, ಅದೇ ರೀತಿಯಾಗಿ ಇಲ್ಲಿ ನಡೆಯುತ್ತೆ. ದ ಬೇಸಿಕ್ ಪ್ರೊಸೆಸ್ ಆಫ್ ಡೈಜೆಷನ್ ಆಫ್ ಫುಡ್ ಆ್ಯಂಡ್ ರಿಲೀಸ್ ಆಫ್ ಎನರ್ಜಿ ಈಸ್ ದ ಸೇಮ್ ಇನ್ ಆಲ್ ದ ಅನಿಮಲ್ಸ್. ಎಲ್ಲ ಜೀವಿಗಳಲ್ಲೂ ಸಹಿತ ಏನಾಗಿದೆ ಈ ಡೈಜೆಷನ್ ಆಫ್ ಫುಡ್ ಅಂದರೆ ಜೀರ್ಣಕ್ರಿಯೆ ಆಗೋದು, ಅದೇ ರೀತಿಯಾಗಿ ಎನರ್ಜಿ ರಿಲೀಸ್ ಮಾಡೋದು, ಈ ರೀತಿಯಾಗಿ ಎಲ್ಲ ಅನಿಮಲ್ಸ್ಗಳಲ್ಲೂ ಸೇಮ್ ಆಗಿರುತ್ತೆ. ಅಂದರೆ ನಾವಲ್ಲಿ ಅನಿಮಲ್ಸ್ಗಳಲ್ಲಿ ನೋಡಿದ್ವಿ ಸ್ಟಾರ್ಚ್ ಇರುತ್ತೆ, ಆ ಸ್ಟಾರ್ಚ್ ಸೆಲ್ಗಳ ಹತ್ರ ಹೋಗಿ ಅಂದರೆ ಬ್ಲಡ್ಗಳ ಮೂಲಕ ಅಲ್ಲಿ ಹೋಗಿಬಿಟ್ಟು ಅವು ಕಾರ್ಬೋಹೈಡ್ರೇಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹಾಗೆ ಎನರ್ಜಿ ರಿಲೀಸ್ ಆಯ್ತಲ್ಲ, ಅದೇ ರೀತಿಯಾಗಿ ಎಲ್ಲ ಅನಿಮಲ್ಸ್ಗಳಲ್ಲೂ ಸಹಿತ ಈ ರೀತಿಯಾಗಿ ಡೈಜೆಷನ್ ಆಗುತ್ತೆ. ಈಗ ಇವ್ಯಾಲ್ಯೂಯೇಷನ್ ಟೈಮ್. ಇಲ್ಲಿರುವಂತಹ 5 ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಯಾವುದಾದ್ರೂ ಅರ್ಥ ಆಗಲಿಲ್ಲ ಅಂತಂದರೆ ನೋಟ್ ಮಾಡಿ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಥವಾ ಇನ್ನೊಮ್ಮೆ ಪುನಃ ಈ ವಿಡಿಯೋ ನೋಡೋದ್ರಿಂದನೂ ಸಹಿತ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಕೆಲವು ಕಾನ್ಸೆಪ್ಟ್ಗಳನ್ನು ಅಲ್ಲಿ ಎಷ್ಟಿರುತ್ತೋ ನಾನು ಅಷ್ಟೇ ಹೇಳಿದ್ದೀನಿ, ಯಾಕಂದರೆ ಅದು ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ಮಾಡಬೇಕಾಗಿರೋದ್ರಿಂದ ನಾನು ಇಲ್ಲಿ ಈ ವಿಡಿಯೋಗಳಲ್ಲಿ ಹೇಳಲ್ಲ. ಯಾಕಂದರೆ ಅದು ನೆಕ್ಸ್ಟ್ ಹೈಯರ್ ವರ್ಷನ್ ಹೋಗ್ತಾ ಹೋಗ್ತಾ ಕಾನ್ಸೆಪ್ಟ್ಗಳು ಬರೋದರಿಂದ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆದರೆ ನಮಗೆ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗದೇ ಇರುವಂತಹ ಕಾನ್ಸೆಪ್ಟ್ಗಳನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಸಹಿತ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್, ಹ್ಯಾವ್ ಎ ಗುಡ್ ಡೇ.